Check, check.
ವಿವಚನ ಪರ್ಯಟನ, ಇದರ ಜೊತೆಗೆ ಕೃಷಿ, ಗೋರಕ್ಷಣೆ, ಉರಗ ರಕ್ಷಣೆ. ಯೋಗಿಯೂ ಹೌದು, ಯೋಗಪಟುವೂ ಹೌದು. ಆಧುನಿಕತೆಯ ಕರಾಟೆಯೂ ಗೊತ್ತು, ಉತ್ತಮ ಈಜುಪಟುವೂ ಹೌದು. ಅಯೋಧ್ಯ ರಾಮ ಮಂದಿರದ ದಕ್ಷಿಣ ಭಾರತದ ಏಕಮೇವಾದ್ವಿತೀಯ ಟ್ರಸ್ಟಿ. ಹಿರಿಯ ಯತಿಗಳ ಪಂಚಮ ಪರ್ಯಾಯದ ಸಂದರ್ಭದಲ್ಲಿ ಅಧಿಕಾರವನ್ನ ಬೇಡ ಎಂದು ಈ ಮೂಲಕ ಸನ್ಯಾಸತ್ವ ಹಾಗೂ ತ್ಯಾಗಕ್ಕೆ ಸಾರ್ವಕಾಲಿಕ ಉದಾಹರಣೆಯಾಗಿ ನಿಂತವರು ಯತಿಶ್ರೇಷ್ಠರು. ಹೆಸರಿಗೆ ನಮ್ಮೊಂದಿಗಿದ್ದಾರೆ. ಇವರಿಗೆ ಸಂಸ್ಥೆಯ ಪರವಾಗಿ ಸಾಷ್ಟಾಂಗ ಪೂರ್ವಕ ನಮನಗಳೊಂದಿಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಫಲ ಪುಷ್ಪಗಳನ್ನು ಅರ್ಚಿಸಿ ಯತಿವರ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಹೆಗಡೆ ಇವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. Now I request Shri Atul ji and Shri Ashwin ji to come on the stage. ಅತುಲ್ ಗೋಪಿನಾಥ್ ಅವರು ವೇದಿಕೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಅತುಲ್ ಅವರು ಭಗೀರಥ್ ಕನ್ಸ್ಟ್ರಕ್ಷನ್ನ ಅವರ ತಂದೆಯವರ ಗೋಪಿನಾಥ್ ಅವರ ಕಾಲದಿಂದ ಕಳೆದ 60 ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಒಂದು ಪ್ರತಿಷ್ಠಿತ ಕನ್ಸ್ಟ್ರಕ್ಷನ್ ಕಂಪನಿ. ರಾಷ್ಟ್ರೋತ್ಥಾನ ಜೊತೆಗೆ ಕಳೆದ 10 ವರ್ಷದಿಂದ ಅನೇಕ ಕಟ್ಟಡಗಳನ್ನು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೋತ್ಥಾನದ ಒಬ್ಬ ವ್ಯಕ್ತಿಯಾಗಿ ಹಗಲಿರುಳು ಇಲ್ಲಿ ನಿಂತು ಕೆಲಸ ಮಾಡಿ ಈ ಒಂದು ಪ್ರಾಜೆಕ್ಟನ್ನು ಮುಗಿಸಿದ್ದಾರೆ. ಅವರ ಕಾರ್ಯಕರ್ತರು ಎಲ್ಲರೂ ಅದೇ ಥರ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅಶ್ವಿನ್ ಅವರು ಬೆಂಗಳೂರು ಮಹಾನಗರದ ಮೈಸೂರು ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು. ಅಶ್ವಿನ್ ಅವರು ಆಸ್ಟ್ರೇಲಿಯಾದಲ್ಲಿ M.Tech ಮಾಡಿದ್ದಾರೆ. ಮೈಸೂರು ಕನ್ಸಲ್ಟೆನ್ಸಿ ಕಳೆದ 55 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. 50 ವರ್ಷದಿಂದ ರಾಷ್ಟ್ರೋತ್ಥಾನ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಿದೆ. ರಾಷ್ಟ್ರೋತ್ಥಾನದ ಈಗೆಲ್ಲ ನೀವು ನೋಡಿದ ಎಲ್ಲ ಕಟ್ಟಡಗಳ ವಾಸ್ತುಶಿಲ್ಪ ಆರ್ಕಿಟೆಕ್ಚರನ್ನು ಮಾಡಿದಂಥವರು ಶ್ರೀಯುತ ಅಶ್ವಿನ್ ಅವರು ವಾರಕ್ಕೆ 2 ದಿನ ಇಲ್ಲಿದ್ದು ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ತಿತಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಉಡುಪಿಯ ಈ ಪರಿಸರದಲ್ಲಿ ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ತು ನೂತನವಾಗಿರತಕ್ಕಂತಹ ವಿದ್ಯಾಲಯವನ್ನು ಆರಂಭಿಸ್ತಾ ಇರುವ ವಿಚಾರ ನಮಗೆಲ್ಲರಿಗೂ ಕೂಡ ಸಮಾಜಕ್ಕೆ ತುಂಬ ಸಂತೋಷದಾಯಕವಾಗಿರತಕ್ಕಂತಹ ವಿಚಾರ. ಈಗ ತಾನೇ ಬಂದಂತೆ ರಾಮಾಯಣದಲ್ಲಿ ಬಂದಿರತಕ್ಕಂತಹ ಒಂದು ಮಾತು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ರಾವಣನ ಸಂಹಾರ ಕಾರ್ಯ ಮುಗಿದು ಹೋಯಿತು, ಇನ್ನೇನು ಅಯೋಧ್ಯೆಗೆ ಹೊರಡಬೇಕು. ಲಕ್ಷ್ಮಣ ಬಂದು ಅಣ್ಣನಲ್ಲಿ ಹೇಳ್ತಾ ಇದ್ದಾನೆ, ಅಣ್ಣ ನಾವು ಅಯೋಧ್ಯೆಗೆ ಹೋಗೋದು ಬೇಡ, ಇಲ್ಲೇ ಇದ್ದು ಬಿಡೋಣ, ಇದನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ಳಬೇಕಾದ್ರೆ ಅಯೋಧ್ಯೆಯನ್ನು ಆಳೋಣ. ಯಾಕೆ? ಈ ಲಂಕಾ ವಿಶ್ವಕರ್ಮನಿಂದ ನಿರ್ಮಿತವಾಗಿರುವ ಸುವರ್ಣಮಯವಾಗಿರುವ ನಗರ, ಹಾಗಾಗಿ ನಾವು ಇಲ್ಲೇ ಇದ್ದು ಬಿಡೋಣ. ಆ ಹೊತ್ತಿಗೆ ಶ್ರೀರಾಮಚಂದ್ರನ ಆಡಿದಂತಹ ಮಾತು, ತಮ್ಮ
ನನ್ನ ಮುಂದೆ 2 ಆಯ್ಕೆಗಳನ್ನು ನೀಡೋದು ಯಾರಾದರೂ. ನಿನಗೆ ನಿಮ್ಮ ಅಮ್ಮ ಬೇಕೋ, ಸ್ವರ್ಗ ಬೇಕೋ? ಮಾತೆ ಬೇಕೋ, ಸ್ವರ್ಗ ಬೇಕೋ? ಮಾತೃಭೂಮಿ ಬೇಕೋ, ಸ್ವರ್ಗ ಬೇಕೋ? 2ರಲ್ಲಿ ಒಂದನ್ನು ಆಯ್ದುಕೊಳ್ಬೇಕು. ತಮ್ಮ, ನಾ ಆಯ್ದುಕೊಳ್ಳೋದು ನಮ್ಮ ಮಾತೆಯನ್ನು ಹೊರದು ಸ್ವರ್ಗವನ್ನಲ್ಲ, ನಮ್ಮ ಮಾತೃಭೂಮಿಯನ್ನು ಹೊರದು ಸ್ವರ್ಗವನ್ನಲ್ಲ. ಹಾಗಿರುವಾಗ ಈ ಸುವರ್ಣಮಯವಾಗಿದೆ ಎಂಬ ಕಾರಣಕ್ಕೋಸ್ಕರ ಲಂಕೆಯನ್ನು ನಾನು ಹೇಗೆ ನನ್ನ ಮಾತೃಭೂಮಿಯನ್ನು ಬಿಟ್ಟು ಸ್ವೀಕರಿಸಿಯೇನು? ನನಗಿದು ಬೇಡ. ನಮಗೆ ನಮ್ಮ ಮಾತೃಭೂಮಿಯೇ ಶ್ರೀರಾಮಚಂದ್ರ, ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂತಹ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕೂಡ ಆದರ್ಶ ಪುರುಷ. ವಾಲ್ಮೀಕಿ ರಾಮಾಯಣ ನಮ್ಮ ಕಣ್ಣ ಮುಂದೆ ಈರುವರು ಆದರ್ಶ ಪುರುಷರನ್ನು ತಂದು ನಿಲ್ಲಿಸಿದೆ. ಒಬ್ಬಾದ ಶ್ರೀರಾಮಚಂದ್ರ, ಇನ್ನೊಬ್ಬಾದ ರಾವಣ. ಶ್ರೀರಾಮಚಂದ್ರ ಆದರ್ಶ ಪುರುಷ. ಯಾವ ನೆಲೆಯಲ್ಲಿ? ಸಮಾಜದಲ್ಲಿ ನಾವು ಹೇಗಿರಬೇಕು, ಸಮಾಜದಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಶ್ರೀರಾಮಚಂದ್ರ ಆದರ್ಶ ಪುರುಷ. ಸಮಾಜದಲ್ಲಿ ನಾವು ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ. ಶ್ರೀರಾಮಚಂದ್ರನೂ ಆದರ್ಶ ಪುರುಷ, ರಾವಣನೂ ಆದರ್ಶ ಪುರುಷ. ಹೇಗಿರಬೇಕು ನಾವು ಅನ್ನೋದಕ್ಕೆ ರಾಮ ಆದರ್ಶ ಅಂತ ಅದಾದರೆ, ಹೇಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ ಪುರುಷ. ರಾಮನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಗಮನಿಸಿದಾಗ ನಾವೂ ಹೀಗಿರಬೇಕು, ನನ್ನ ಮಕ್ಕಳು ಹೀಗಿರಬೇಕು ಅಂತ ನಾವು ಅಂದುಕೋಬೇಕಂತೆ. ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ನಾವು ಗಮನಿಸಿದಾಗ, ಅರೆ ನಾ ಹೀಗಿರಬಾರ್ದು, ನಾ ಹೀಗಿರಬಾರ್ದು. ರಾಮ ಅನ್ನೋ ಶಬ್ದಕ್ಕೇನೆ ಅರ್ಥ ಹಾಗೆ, ರಾವಣ ಅನ್ನೋ ಶಬ್ದಕ್ಕೇನೆ ಅರ್ಥ ಹೀಗೆ. ಹೇಗೆ? ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮಃ ರಮಯತಿ ಇತಿ ರಾಮಃ. ಯಾರಿಂದಾಗಿ 3 ಲೋಕವೂ ಕೂಡ ಸುಖ ಸಂತೋಷವನ್ನು ಅನುಭವಿಸ್ತಾ ಇದೆ, ಅವನು ರಾಮ. ಯಾರಿಂದಾಗಿ 3 ಲೋಕವು ಅಳುತ್ತಾ ಇದೆ, ಅವನು ರಾವಣ. ನಮ್ಮ ಮಕ್ಕಳು ಸಮಾಜದಲ್ಲಿ ಹೇಗಿರಬೇಕು? ರಾಮನಂತಿರಬೇಕು, ರಾವಣನಂತಿರಬೇಕು? ರಾಮನಂತಿರಬೇಕು ಅಂತಂದರೆ ಈ ನೆಲದ ಸಂಸ್ಕೃತಿಯನ್ನು ನಾವು ಮಕ್ಕಳಲ್ಲಿ ತುಂಬಬೇಕು ಅಂತಿದ್ರೆ ಇಂತಹ ಶಾಲೆಗಳ, ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ. ಇಂತಹ ಶಿಕ್ಷಣ ಸಂಸ್ಥೆಗಳ ಅಗತ್ಯ ಇದೆ. ಅದು ಇಲ್ಲದೇ ಹೋದದ್ದಕ್ಕೆ ನಾವು ಇವತ್ತಿನ ದೇಶದ ಸ್ಥಿತಿಯನ್ನು ಗಮನಿಸ್ತಾ ಇದ್ದೇವೆ. ನಮ್ಮ ಶತ್ರು ದೇಶಕ್ಕೆ ಸ್ವಾಗತವನ್ನು ಕೋರುವ, ವಿಜಯವನ್ನು ಕೊಡುವ ಮಂದಿಯನ್ನು ನಮ್ಮೊಳಗೇನೆ ನಾವು ಜನಪ್ರತಿನಿಧಿಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂತಂದರೆ ಇಂತಹ ಶಿಕ್ಷಣ ಇಲ್ಲದೇ ಇದ್ದದರ, ಇಂತಹ ಶಿಕ್ಷಣ ಕೊರತೆಯ ಫಲ ಅದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರವನ್ನು ಮಾತೆಯನ್ನಾಗಿ ಸ್ವೀಕರಿಸಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ಮಾತೃಭೂಮಿಯನ್ನು ತಾಯಿಯಿಂದ ಕರೆದು ತ್ವದೀಯಾಯ ಕಾರ್ಯಾಯ ಬದ್ಧಾಕಟೀಯಂ, ನಿನ್ನ ಸೇವೆಗೋಸ್ಕರ ನನ್ನ ಬದುಕನ್ನು ನಾನು ಮುಡಿಪಾಗಿಟ್ಟಿದ್ದೇನೆ, ನಿನ್ನ ಸೇವೆಗೋಸ್ಕರ ನನ್ನ ಬದುಕನ್ನು ನಾನು ಮುಡಿಪಾಗಿಟ್ಟಿದ್ದೇನೆ ಅನ್ನುವ ಶಪಥ ತೊಟ್ಟ ಮಕ್ಕಳು ನಮ್ಮವರಾಗಬೇಕು. ಅಂತಹ ಮಕ್ಕಳನ್ನು ಬೆಳೆಸುವ ಶಿಕ್ಷಣ ಸಂಸ್ಥೆ ಇಂತಹ ಶಿಕ್ಷಣ ಸಂಸ್ಥೆ. ವಿಶ್ವಾಮಿತ್ರರು ದಶರಥರಾಜನ ಬಳಿಗೆ ಬಂದರು. ದಶರಥ, ನಿನ್ನ ಮಕ್ಕಳನ್ನು ನನ್ನ ಜೊತೆ ಕಳಿಸಿಕೊ. ಯಾಕೆ? ಲೋಕೋದ್ಧಾರಕ್ಕೋಸ್ಕರ. ಲೋಕದ ಉದ್ಧಾರ ಆಗಬೇಕು ಅಂತಿದ್ರೆ ನಿನ್ನ ಮಕ್ಕಳನ್ನ ಜೊತೆ ಕಳುಹಿಸಿಕೊಡು ಅಂತ ಹೇಳಿಕೊಂಡು ವಿಶ್ವಾಮಿತ್ರರು
ರಾಮಲಕ್ಷ್ಮಣರನ್ನು ಕರ್ಕೊಂಡು ಆಶ್ರಮಕ್ಕೆ ಹೋದರು. ದಾರಿಯುದ್ದಕ್ಕೂ ಅವರಿಗೆ ಅನೇಕ ಮಂತ್ರಗಳ ಉಪದೇಶವನ್ನು ನೀಡಿದರು. ಅಂತಹ ರಾಮನ ಮೂಲಕ ಖರದೂಷಣಾದಿ 14,000 ಮಂದಿ ರಾಕ್ಷಸರ ಸಂಹಾರ ಆ ಎಳವೆಯಲ್ಲೇ ಮಾಡಿಸಿ ಮುಂದೆ ರಾವಣ ಸಂಹಾರವೂ ನಡೆಯುವಂತಾಯಿತು. ರಾಷ್ಟ್ರೋತ್ಥಾನ ಪರಿಷತ್ತು ವಿಶ್ವಾಮಿತ್ರನ ನೆಲೆಯಲ್ಲಿ ಇವತ್ತು ಸಮಾಜದ ಮುಂದೆ ನಿಂತುಕೊಂಡು ಸಮಾಜದ ಗೃಹಸ್ಥರಲ್ಲಿ ಕೇಳ್ತಾ ಇದೆ, ನಿಮ್ಮ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಇಲ್ಲಿ ಕಳುಹಿಸಿಕೊಡಿ, ನಿಮ್ಮ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ನಿಮ್ಮ ಮಕ್ಕಳಲ್ಲಿ ಇಲ್ಲಿ ಕಳುಹಿಸಿಕೊಡಿ. ಅವರ ಮೂಲಕ ಈ ಮಾತೆಯ ಮಾತೃಭೂಮಿಯ ದೊಡ್ಡ ಸೇವೆ ಆಗೋದಿದೆ, ಅದರ ಅಗತ್ಯ ಇದೆ, ಕಳುಹಿಸಿಕೊಡಿ. ಕೃಷ್ಣಾವತಾರದಲ್ಲಿ ಇನ್ನೊಂದು ಕಥೆಯನ್ನು ನಾವು ಕಾಣ್ತಾ ಇದ್ದೇವೆ. ಕೃಷ್ಣನ ಸಂಹಾರ ಮಾಡಬೇಕು ಅಂತ ಹೇಳಿಕೊಂಡು ಪೂತನೆ ಬಂದು ಬರುವಾಗ ಅಕರಾಳ ವಿಕರಾಳ ರೂಪವನ್ನು ಧರಿಸಿಕೊಂಡು ಬಂದಿಲ್ಲ, ಅಪ್ಸರೆಯ ರೂಪವನ್ನು ತೊಟ್ಟುಕೊಂಡು ಬಂದು ಯಶೋದಾದೇವಿ ನೋಡ್ತಾ ಇದ್ದಾಳೆ. ಆಹಾ, ಎಷ್ಟು ಸುಂದರವಾಗಿದ್ದಾಳೆ. ತನ್ನ ಮಗನನ್ನು ಕೃಷ್ಣನನ್ನು ಆ ಪೂತನೆ ಕೈ ಕೊಟ್ಟಳು. ತನ್ನ ಮಗುವನ್ನು ಆಗ ತಾನೇ ಹುಟ್ಟಿದ ಹಸುಗೂಸನ್ನು ಪೂತನೆ ಕೈ ಕೊಟ್ಟಳು. ಅದು ಕೃಷ್ಣನ ಸಾಮರ್ಥ್ಯ. ಅಂತಹ ಪೂತನೆಯನ್ನು ಸಂಹಾರ ಮಾಡಿ ಆಕೆ ನಿಜ ಸ್ವರೂಪ ಏನು ಅನ್ನೋದನ್ನು ಲೋಕಕ್ಕೆ ತೋರಿಸಿಕೊಟ್ಟ. ಇವತ್ತು ಅಂತಹ ಪೂತನೆಯರು ಅನೇಕ ಶಿಕ್ಷಣ ಸಂಸ್ಥೆಗಳು ನಮ್ಮ ಮಕ್ಕಳನ್ನು ಪೂತನೆಯೋಪಾದಿಯಲ್ಲಿ ಆಕರ್ಷಿಸ್ತಾ ಇದ್ದಾವೆ. ಉತ್ತಮವಾದಂತಹ ಇಂತಹ ದೇಶವನ್ನು ಪ್ರೇಮಿಸುವ ಶಿಕ್ಷಣ ಸಿಗ್ತಾ ಇಲ್ಲ. ಹೊರಗಿನ ಥಳಕು ಬೆಳಕಿಗೆ ಮಾರು ಹೋಗಿ ನಾವು ನಮ್ಮ ಮಕ್ಕಳನ್ನು ಕೈಯಾರೆ ಅಂತಹ ಕಾನ್ವೆಂಟ್ ಸ್ಕೂಲ್ಗಳಿಗೆ ಕಳುಹಿಸ್ತಾ ಇದ್ದೇವೆ. ನಮ್ಮ ಮಕ್ಕಳ ಸಂಸ್ಕೃತಿಯನ್ನು ಯಾವ ಸಂಸ್ಕೃತಿ ತುಂಬಬೇಕಾಗಿತ್ತೋ ಅದರ ಬದಲಾಗಿ ವಿಕೃತಿಯನ್ನು ಮಕ್ಕಳ ಒಳಗೆ ತುಂಬುತ್ತಾ ಇದ್ದೇವೆ. ಕೃಷ್ಣ ಏನೋ ಸ್ವಸಾಮರ್ಥ್ಯದಿಂದ ಅಂತಹ ಪೂತನೆಯನ್ನು ಸಂಹಾರ ಮಾಡಿದ, ಹಾಗೆ ನಿಜ ಸ್ವರೂಪವನ್ನು ನಿಜ ಬಣ್ಣವನ್ನು ಬಯಲಿಗೆ ಎಳೆದ. ನಮ್ಮ ಮಕ್ಕಳು ಮಾತ್ರ ಇದರಿಂದ ಕೂಗ್ತಾ ಇದ್ದಾರೆ. ಈ ದೇಶದ ಅಂತಃಸತ್ವ ಅದು ಕುಗ್ಗಿ ಹೋಗ್ತಾ ಇದೆ. ಅದನ್ನು ಸಮರ್ಥವಾಗಿ ಎದುರಿಸುವಂತಹ ದೊಡ್ಡ ಪಡೆ ಹುಟ್ಟಬೇಕಾಗಿದೆ. ಈ ದೇಶವನ್ನು, ನಮ್ಮ ಮಾತೃಭೂಮಿಯನ್ನು ಪ್ರೀತಿಸುವ, ಗೌರವಿಸುವ ದೊಡ್ಡ ಸಮಾಜ ನಿರ್ಮಾಣ ಆದರೆ ಮಾತ್ರ ದೇಶಕ್ಕೆ ಉಳಿಗಾಲ. ಏನು ಮಾತೃಭೂಮಿ ಅಂತಂದರೆ ಇಲ್ಲಿನ ನೆಲ, ಜಲ, ಇಲ್ಲಿನ ಆಚಾರ ವಿಚಾರ, ಇಲ್ಲಿನ ನಡೆ ನುಡಿ, ಇಲ್ಲಿನ ವೇಷಭೂಷಣ, ಇಲ್ಲಿನ ಜನತೆ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಕಲೆ, ಇವು ಮಾತೃಭೂಮಿ ಅಂತಂದರೆ ಅವೆಲ್ಲವೂ ಕೂಡ ಸುರಕ್ಷಿತವಾಗಬೇಕು ಅಂತಿದ್ರೆ ಅದರ ರಕ್ಷಣೆ ಆದರೆ ಅದು ಮಾತೃಭೂಮಿಯ ರಕ್ಷಣೆ. ಅದರ ರಕ್ಷಣೆ ಆದರೆ ಮಾತೃಭೂಮಿಯ ರಕ್ಷಣೆ. ಅದು ಯಾರಿಂದ ಆಗಬೇಕು?
ನಾಳೆ ದಿವಸ ನಮ್ಮ ಮಕ್ಕಳಿಂದ ಆಗಬೇಕು. ಆ ನೆಲೆಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಇವತ್ತು ಸಮಾಜದ ಮುಂದೆ ಇಟ್ಟಿರುವಂತಹ, ಈಗ ನಾವು ನೋಡಿದೆವು, ಇನ್ನೂ ಈ ಶಿಕ್ಷಣ ಸಂಸ್ಥೆ ವಿಧಿವತ್ತಾಗಿ ಪ್ರಾರಂಭ ಆಗಿಲ್ಲ. ಆದರೆ ಇಲ್ಲಿ ಬಂದು ಸೇರಿಕೊಂಡಂತಹ ಮಕ್ಕಳು ಯಾವ ರೀತಿ ಉದಾತ್ತವಾಗಿರತಕ್ಕಂಥ ನಮ್ಮ ಒಳಗಿದಂತಹ ಆ ಕಲೆಯನ್ನು ಇಲ್ಲಿ ಪ್ರದರ್ಶಿಸಿದರು, ಮಾತೃಭೂಮಿ ಮೇಲೆ ಇರತಕ್ಕಂತಹ ಗೌರವವನ್ನು ಪ್ರದರ್ಶಿಸಿದರು. ಆ ಸಂಸ್ಕೃತಿ, ಆ ಸರಸ್ವತಿಯ ಮೇಲೆ ತಮಗಿರತಕ್ಕಂಥ ಗೌರವವನ್ನು ಪ್ರದರ್ಶಿಸಿದರು ನಾವು ಕಂಡೆವು. ಈ ನೆಲೆಯಲ್ಲಿ ಈ ರಾಷ್ಟ್ರೋತ್ಥಾನ ಪರಿಷತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇಂತಹ ಅನೇಕ ಯೋಜನೆಗಳ ಮೂಲಕ ನಮ್ಮ ದೇಶವನ್ನು ಸುದೃಢಗೊಳಿಸ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸುಮಾರು 500 ವರ್ಷಗಳ ಕನಸು, ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಭವ್ಯವಾದ ಮಂದಿರ, ಆ ಕನಸು ನನಸಾದದ್ದು. ಇವತ್ತು ಶತ್ರು ದೇಶದಿಂದ ಆಕ್ರಮಣ ನಡೀತಾ ಇರುವ ಹೊತ್ತಿಗೆ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಒಂದು ನಾಯಕತ್ವವನ್ನು ದೇಶಕ್ಕೆ ಕೊಟ್ಟಿರತಕ್ಕಂತಹ ಒಂದು ಸಂಸ್ಥೆ ಇದ್ದರೆ ಅದು ಈ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ. ಇಂತಹ ಒಂದಲ್ಲ ಎರಡಲ್ಲ, ಇವತ್ತು ಇಂತಹ ಎಲ್ಲ ವಿಕೋಪಗಳನ್ನು ಎದುರಿಸಲಿಕ್ಕೆ ಸಮರ್ಥವಾಗಿರತಕ್ಕಂತಹ ದೊಡ್ಡ ಸೈನ್ಯವನ್ನು, ಈ ಭೂಮಿಯನ್ನು, ಈ ನೆಲವನ್ನು, ಇಲ್ಲಿನ ಸಂಸ್ಕೃತಿಯನ್ನು, ಇಲ್ಲಿನ ಆಚಾರ ವಿಚಾರ, ದೇಶ ಭಾಷೆ ವೇಷ ಭೂಷಣ ಎಲ್ಲವೂ ಕೂಡ ಗೌರವಿಸುವ ದೊಡ್ಡ ಒಂದು ಸೈನ್ಯವನ್ನು ಕಟ್ಟಬೇಕು ಅಂತಿದ್ರೆ ಈ ರಾಷ್ಟ್ರೋತ್ಥಾನ ಸಂಸ್ಥೆಯ ಈ ಶಿಕ್ಷಣ ಸಂಸ್ಥೆಗಳು ಅಗತ್ಯವಿವೆ. ಆ ನೆಲೆಯಲ್ಲಿ ಉಡುಪಿಗೆ ಬಂದಿರತಕ್ಕಂತಹ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಇದರ ಹಿಂದೆ ದುಡಿತಾ ಇರತಕ್ಕಂತಹ ಒಬ್ಬರಲ್ಲ ಇಬ್ಬರಲ್ಲ ಸಹಸ್ರಾರು ಬಂದಿದ್ದಾರೆ, ಅವರೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದಿಸಿ, ನಿಮ್ಮ ಎಲ್ಲ ಪ್ರಯತ್ನದ ಹಿಂದೆ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಹೇಳಿಕೊಂಡು ರಾಮನ ಅನುಗ್ರಹದ ಶ್ರೀರಕ್ಷೆ ಇರಲಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನಿರ್ಮತಿರ್ಮಮ. ಧನುರ್ಧಾರಿಯಾದ ಪಾರ್ಥ ಪ್ರಯತ್ನಶೀಲನಾಗಿರತಕ್ಕಂತಹ ಇಂತಹ ಸಂಸ್ಥೆ, ಅದರ ಹಿಂದೆ ಯೋಗೇಶ್ವರನಾದ ಕೃಷ್ಣ, ಅನುಗ್ರಹೋನ್ಮುಖನಾಗಿರುವ ಕೃಷ್ಣ ಭಗವಂತ, ಅವನ ಅನುಗ್ರಹದ ಹಿನ್ನೆಲೆಯಲ್ಲಿ ಈ ಎಲ್ಲ ಪ್ರಯತ್ನಗಳು ಕೂಡ ಅದು ಸಾರ್ಥಕವಾಗಲಿ. ಇಲ್ಲಷ್ಟೇ ಅಲ್ಲ, ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇಂತಹ ಶಿಕ್ಷಣ ಸಂಸ್ಥೆ ಇನ್ನು ಮುಂದೆ ಸಹಸ್ರಾರು ಹುಟ್ಟಿ ಬರಲಿ ಅಂತ ಆಶಿಸಿ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ Your divine presence and inspiring words have truly left a lasting impact on all of us. Thank you, Swamiji, for blessing us with your insightful words. Offer our humble pranamas with deep reverence at the lotus feet of Sri Vishwaprasanna Tirtha Swamiji for blessing us with his divine presence and his words of wisdom, which continue to guide us on the path of dharma, sanskara and seva. On behalf of everyone gathered here, I request Sri Dinesh Hegdeji to kindly felicitate Sri Swamiji as token of our devotion and gratitude.
ಮೊದಲನೇ ಶಾಲೆಯಿಂದ ಇವತ್ತಿನವರೆಗೂ ಪ್ರತಿ ಕಟ್ಟಡದಲ್ಲಿಯೂ ನಮ್ಮ ಅನುಭವಕ್ಕೆ ಅನುಗುಣವಾಗಿ ಅನೇಕ ವ್ಯವಸ್ಥೆಗಳನ್ನು ರೂಪಿಸ್ಕೊಳ್ತಾ ಬಂದರು. ನಮ್ಮ 17ನೇ ಶಾಲೆ ಉಡುಪಿಯ ಚೇರ್ಕಾಡಿಯಲ್ಲಿ ನಮಗೊಂದು ವಿಶಾಲವಾದಂಥ 20 ಎಕರೆ ಜಾಗ ಸಿಕ್ತು. ಇಲ್ಲಿ ಸುಮಾರು 6.5 ಎಕರೆ ಜಾಗ ನಾವು ಆಟದ ಮೈದಾನಕ್ಕೆ ಕಟ್ಟಡದ ದೃಷ್ಟಿಯಿಂದ CBSE ಶಾಲಾ ಕಟ್ಟಡಗಳು ಹೇಗಿರಬೇಕು ಅಂತ ಹೇಳುವಂಥದ್ದು CBSE ನಾರ್ಮ್ಸ್ನಲ್ಲಿಯೂ ಇದೆ. ಆದರೆ ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಅಂದರೆ ಹೆಚ್ಚು ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನವನ್ನು ರಾಷ್ಟ್ರೋತ್ಥಾನ ಮಾಡ್ತಾ ಬಂದಿದೆ. ಉದಾಹರಣೆ CBSE ಕ್ಲಾಸ್ ರೂಮು ಸುಮಾರು 600 ಸ್ಕ್ವೇರ್ ಫೀಟ್ ಬೇಕು ಅಂತ ಹೇಳಿದ್ರೆ ನಾವು 625 ಸ್ಕ್ವೇರ್ ಫೀಟ್ ಇಟ್ಟು ವರಾಂಡಗಳ ಬಿಡ್ತು 7 ಫೀಟ್ ಅಂದರೆ ನಾವು 8 ಫೀಟ್ ಇಟ್ಟು ಸ್ಟೇರ್ ಕೇಸ್ಗಳು ವಿಶಾಲವಾಗಿ ಇಡಬೇಕು ಅನ್ನೋ ಕಾನೂನು ಇದೆ. ಅದೇ ಪ್ರಕಾರ ಇಟ್ಟು ಗ್ರಿಲ್ ಹೈಟ್ಗಳು ಅವ್ರು ಹೇಳೋದಕ್ಕಿಂತ 1 ಅಡಿ ಜಾಸ್ತಿ ಇತ್ತು. ಸುಸಜ್ಜಿತವಾದಂಥ ಸ್ಕೂಲ್ 3.5 ಲಕ್ಷ ಸ್ಕ್ವೇರ್ ಫೀಟಲ್ಲಿ ಮುಂದೆ ಬರೋದಿದೆ. ಈಗ ಈ ವರ್ಷ ಅದಕ್ಕೆ 1 ಲಕ್ಷ ಸ್ಕ್ವೇರ್ ಫೀಟ್ ಅಷ್ಟು ಕನ್ಸ್ಟ್ರಕ್ಷನ್ ಮಾಡಿ 800 ಮಕ್ಕಳಿಗೆ ಆಗುವಂಥ ಫೆಸಿಲಿಟೀಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲ ಸ್ಟೂಡೆಂಟ್ಸ್ಗೂ ಬೇಕಾಗಿರುವಂಥ ಲ್ಯಾಬೊರೇಟರಿ ಫೆಸಿಲಿಟೀಸ್, ಹೈಯರ್ ಕ್ಲಾಸಸ್, ಲೋವರ್ ಕ್ಲಾಸಸ್ ಎಲ್ಲ ಮಕ್ಕಳು ಯೂಸ್ ಮಾಡುವಂಥ ಒಂದು ಲೈಬ್ರರಿ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಕ್ವಾಡ್ರ್ಯಾಂಗಲ್ will be designed to accommodate 2000 students in one go. ಇದೇ ಕ್ಯಾಂಪಸ್ಸಲ್ಲಿ ಈ ವರ್ಷ 250 ಮಕ್ಕಳಿಗೆ ಆಗುವಂಥ ಒಂದು ಹಾಸ್ಟೆಲ್ ಕಟ್ಟಿದ್ದೀವಿ. ಮುಂದೆ ಅದು 750 ಮಕ್ಕಳಿಗಾಗುವಂಥ ಒಂದು ಬ್ಲಾಕ್ ಆಗುತ್ತೆ. 750 ಗಂಡು ಮಕ್ಕಳಿಗೆ ಒಂದು ಬ್ಲಾಕ್ ಇರುತ್ತೆ, 750 ಹೆಣ್ಮಕ್ಳಿಗೆ ಒಂದು ಬ್ಲಾಕ್ ಇರುತ್ತೆ. ಪಂಚಮುಖಿ ಶಿಕ್ಷಣಕ್ಕೆ ಪೂರಕವಾಗಿರುವಂಥ ಎಲ್ಲ ಫೆಸಿಲಿಟೀಸ್ಗೂ ಸ್ಕೂಲ್ ಒಳಗಿರಬಹುದು ಅಥವಾ ಹೊರಗಿರಬಹುದು ಕ್ಯಾಂಪಸ್ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಎಂಟ್ರೆನ್ಸ್ನಲ್ಲಿ ಒಂದು ಮಂಟಪದಲ್ಲಿ ಸರಸ್ವತಿ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾರೆ. ಮಕ್ಕಳಿಗೆ ಆ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಬಂದ ತಕ್ಷಣ ಕ್ರಿಯೇಟ್ ಆಗುತ್ತೆ. ಉಡುಪಿ ಕಾಡಿನ ಮಧ್ಯದಲ್ಲಿ ಇರುವಂಥ ಶಾಲೆ, ಹತ್ತಿರದಲ್ಲಿ ಸೀತಾ ನದಿ ಇದೆ, ಆಗುಂಬೆ ಸೈಡಿಂದ ಸೂರ್ಯೋದಯ ಆಗುವಂಥ ಪರಿಸರ. ಮಕ್ಕಳು ಪ್ರಾರ್ಥನೆಗೆ ನಿಂತಾಗ ಸಹಜವಾಗಿ ಆ ಒಂದು ವಾತಾವರಣವನ್ನು ಅವ್ರು ನೋಡಿ ಆನಂದಿಸಬೇಕು ಅಂತ ಹೇಳುವಂಥದ್ದನ್ನು ಅಲ್ಲಿ ಗಮನಿಸಿ. ಈಕೋ ಸೆನ್ಸಿಟಿವಿಟಿ ದೃಷ್ಟಿಯಿಂದ which is a very important criteria for us right from beginning, ಎಕ್ಸ್ಟೆನ್ಸಿವ್ ಲ್ಯಾಂಡ್ಸ್ಕೇಪ್ ಏರಿಯಾ ತಗೊಂಡಿದ್ದೀವಿ. ಅಂದರೆ ಸುತ್ತಮುತ್ತಲು ನಾವು ನೋಡ್ತಾ ಇರೋ ಹಸಿರು ಪ್ರದೇಶ ಹೇಗಿತ್ತೋ ಅದೇ ಪ್ರದೇಶ ನಮ್ಮ ಒಳಗಡೆ ಕ್ಯಾಂಪಸ್ ಒಳಗೂ ಇರಬೇಕು. ಇಟ್ ಶುಡ್ ಬಿ ಅ ಗ್ರೀನ್ ಫೀಲ್ಡ್ ಕ್ಯಾಂಪಸ್. ಈ ಥರ ಒಂದು ಕ್ಯಾಂಪಸ್ ಡೆವಲಪ್ ಮಾಡುವಾಗ ಸುಮಾರು ಚಾಲೆಂಜಸ್ ಬಂದೇ ಬರುತ್ತೆ. ಮೊದಲನೇದಾಗಿ ಬಂದಿದ್ದು ಮಳೆಯಿಂದಾಗಿ ನಮಗೆ ಗ್ರೌಂಡ್ ವಾಟರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇತ್ತು, ಕನ್ಸ್ಟ್ರಕ್ಷನ್ ಡಿಲೇ ಮಾಡ್ತಾ ಇತ್ತು. ಇಲ್ಲಿ ಸಾಯಿಲ್ ಕಂಡೀಷನ್ಸ್ ತುಂಬ ಡಿಟೀರಿಯರೇಟ್ ಆಗಿತ್ತು. ಸಾಯಿಲ್ ಕಂಡೀಷನ್ ಹೀಗಾಗಿರೋದ್ರಿಂದ ಕನ್ಸ್ಟ್ರಕ್ಷನ್ನಲ್ಲಿ ಇನ್ನೂ ಕೆಳಗೆ ಹೋಗಿ ನಮ್ಮ ಫೌಂಡೇಶನ್ಸ್ನ ತರೋದಾಗಲಿ ಅಥವಾ ಇರೋ ನಮ್ಮ ಸ್ಟ್ರಕ್ಚರ್ನ ಫೋರ್ಟಿಫೈ ಮಾಡೋದಕ್ಕೆ ನಾವು ಖರ್ಚು ಮಾಡಬೇಕಾಯಿತು. ಆದರೂ ವಿತ್ ಅಡಿಷನಲ್ ರಿಸೋರ್ಸಸ್ ಆ್ಯಂಡ್ ಅಡಿಷನಲ್ ಮ್ಯಾನ್ ಪವರ್ ಹತ್ತಿರ ಒಂದು 9-10 ತಿಂಗಳಲ್ಲಿ ಈ ಪ್ರದೇಶ ಡೆವಲಪ್ ಆಗಿದೆ. ಈಗ ರಾಷ್ಟ್ರೋತ್ಥಾನ ಪರಿಷತ್ತಿಗೆ 60 ವರ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ 100 ವರ್ಷದ ಸಂದರ್ಭದಲ್ಲಿ ಉಡುಪಿ ಒಂದು ಶಾಲೆ, ಮಾದರಿ ಶಾಲೆ ಆಗಿದೆ. ನಾವು ಶಾಲೆ ಅಂದರೆ ಒಂದು ಶಾಲಾ ಕಟ್ಟಡ ಆಯಿತು, ಅಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡ್ತೀವಿ. ಆದರೆ ಆ ಪರಿಸರದಿಂದ, ಆ ಜನರಿಂದ ನಾವು ತಿಳ್ಕೊಳ್ಳೋದಿದೆ. ನಮ್ಮಲ್ಲಿ ಏನಿದೆ, ನಾವು ಇಷ್ಟು ವರ್ಷದ ಅನುಭವದಲ್ಲಿ ಆ ಅಂಶವನ್ನು ಅಲ್ಲಿನ ಜನರಿಗೆ ಕೊಡೋದಿದೆ. ಹೀಗೆ ಈ ಪರಸ್ಪರಲ್ಲಿ ನಾವು ಜೋಡಿಸ್ಕೊಂಡು ಉಡುಪಿಯ ಶಾಲೆಯನ್ನು ಒಂದು ಆದರ್ಶ ಶಾಲೆಯನ್ನು ಮಾಡಬೇಕು ಅಂತ ನಮ್ಮ ಯೋಚನೆ. ಆ ಯೋಚನೆಯನ್ನು ಕಾರಿಗೆ ತೋರಿಸುವಂಥ ಒಂದು ಸಂಕಲ್ಪ ನಾವು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಭಾರತದಾದ್ಯಂತ ಯಶಸ್ವಿಯಾಗಿ ಪಸರಿಸುವಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು. ಇವರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ನಮ್ಮ ಸಂಚಾಲನ ಸಮಿತಿಯ ಅಧ್ಯಕ್ಷರು ಹಾಗೂ ಉದ್ಯಮಿಗಳಾದ ಸಾಧು ಸಾಲ್ಯಾನ್ ಇವರಿದ್ದಾರೆ. ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಪ್ರೀತಿಯ ಸ್ವಾಗತ. ಮತ್ತೋರ್ವರು ನಮ್ಮ ಸಂಚಾಲನಾ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ ರಿಷಿರಾಜ್ ಸರ್ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದು ನಮ್ಮೊಂದಿಗೆ ಲೋಕಸಭಾ ಸದಸ್ಯರಿಂದ ಹಿಡಿದು ಗ್ರಾಮ ಪಂಚಾಯತ್ ಸದಸ್ಯರುಗಳು, ಶಾಸಕರುಗಳು, ಸಚಿವರುಗಳು ಇದ್ದಾರೆ. ಇವರ ಇರುವಿಕೆಯನ್ನು ಗುರುತಿಸಿಕೊಂಡು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ
ವಿವಿಧ ಜವಾಬ್ದಾರಿಗಳನ್ನು ಹೊಂದಿದ ಸ್ವಯಂ ಸೇವಕ ಬಂಧುಗಳಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಂಡು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ನಮ್ಮ ರಾಷ್ಟ್ರೋತ್ಥಾನ ಪರಿಷತ್ತಿನ ಆಡಳಿತ ಮಂಡಳಿಯ ಸದಸ್ಯರುಗಳು, ರಾಷ್ಟ್ರೋತ್ಥಾನ ಶಾಲೆಗಳ ಪ್ರಧಾನಾಚಾರ್ಯರು, ಆಡಳಿತಾಧಿಕಾರಿಗಳು, ಸಂಸ್ಥೆಯ ವಿವಿಧ ಕಾರ್ಯಕರ್ತರ ಉಪಸ್ಥಿತಿಯನ್ನು ಗುರುತಿಸಿಕೊಂಡು ಆತ್ಮೀಯವಾಗಿ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇವೆ. ನಮ್ಮೊಂದಿಗೆ ಇಂದು ಸೇರಿಕೊಂಡು ಶುಭ ಹಾರೈಸಲು ಆಗಮಿಸಿರುವ ಎಲ್ಲ ಸಜ್ಜನ ಬಾಂಧವರಿಗೂ, ಮಾತಾ ಭಗಿನಿಯರಿಗೂ, ಎಲ್ಲ ಹಿತೈಷಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಆರಕ್ಷಕ ಮಿತ್ರರಿಗೂ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಪೋಷಕರಿಗೂ, ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಸಂಸ್ಥೆಯ ಪರವಾಗಿ ನಲ್ಮೆಯ ಸ್ವಾಗತ. ಸರ್ವರಿಗೂ ಮಗದೊಮ್ಮೆ ಆದರಣೀಯ ಸ್ವಾಗತ. ಸನ್ಮಂಗಲಾನಿ ಭವಂತು. Thank you, Bhagyashree Mataji, for presenting a warm address and setting the perfect tone for this occasion. ಶ್ರೀಯುತ ದಿನೇಶ್ ಹೆಗ್ಡೆಜಿಯವರ ಅಮೃತೋಪಮವಾದ ಪ್ರೇರಣಾದಾಯಕ ಮತ್ತು ಜ್ಞಾನದಾಡಿತ ಪ್ರಾಸ್ತಾವಿಕ ನುಡಿಗಳಿಗಾಗಿ ವೇದಿಕೆ ಇದೀಗ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ವೇದಿಕೆಯ ಕೆಳಭಾಗದಲ್ಲಿರುವ ಎಲ್ಲ ಹಿರಿಯರೇ, ಈ ಸಭೆಯಲ್ಲಿ ಉಪಸ್ಥಿತರಿರುವ ಪೋಷಕರೇ, ಸಜ್ಜನ ಬಾಂಧವರೇ, ಆದರಣೀಯ ಶ್ರದ್ಧೆಯ ತಾಯಂದಿರೇ, ಎಲ್ಲರಿಗೂ ರಾಷ್ಟ್ರೋತ್ಥಾನದ ಹೃದಯಪೂರ್ವಕ ನಮನಗಳು. ರಾಷ್ಟ್ರೋತ್ಥಾನದ ಚಟುವಟಿಕೆಗಳನ್ನು, CBSE ಬೆಳೆದು ಬಂದ ದಾರಿಯನ್ನು, ಉಡುಪಿಯ ಈ ಪ್ರಕಲ್ಪವನ್ನು ನಾವೆಲ್ಲರೂ ನೋಡಿದ್ದೀವಿ, ಚಿತ್ರಗಳ ಮುಖಾಂತರ, ದೃಶ್ಯ ಮಾಧ್ಯಮದ ಮುಖಾಂತರ. ಹಾಗಾಗಿ ಅದರ ಬಗ್ಗೆ ನಾನೇನು ತಿಳಿಸಿರುವ ಹಾಗೆ ನಾನು ಉಡುಪಿ ಜಿಲ್ಲೆಯೇ ಆದ್ದರಿಂದ ಅನೇಕ ವಿಷಯಗಳು ಮನಸ್ಸಿಗೆ ಬರ್ತಾ ಇದೆ. ಆ ಭಾವನೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೋಸ್ಕರ ನಾನು ಇಲ್ಲಿ ನಿಂತಿದ್ದೇನೆ. ಒಂದು ರೀತಿಯಲ್ಲಿ ಕೃತಜ್ಞತೆಯ ಭಾವ. ಕಾರಣ ಏನಂದರೆ, ನಾವು ಈ ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಾಗ ಇಲ್ಲಿನ ಜನ, ಇಲ್ಲಿ ಮುಂದ್ಗಡೆ ಕೂತಿದ್ದಾರೆ ಅನೇಕರು, ಯಾವ ರೀತಿಯ ಸಹಕಾರ ಕೊಟ್ಟರು ಅಂತ ಹೇಳಿದ್ರೆ ಅದಕ್ಕೆ ಶಬ್ದ ರೂಪ ಕೊಡಲಿಕ್ಕೆ ಬಹಳ ಕಷ್ಟ ಆಗ್ತಾಯಿದೆ. ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು. ಅದು ಈ ಜಾಗವನ್ನು ರಾಷ್ಟ್ರೋತ್ಥಾನಕ್ಕೆ ತೆಗೆದುಕೊಳ್ಳೋದರಿಂದ ಹಿಡಿದು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿನ ಜನ ಸಹಕಾರ ಕೊಟ್ಟರು. ಇದೇ ವೇದಿಕೆಯಲ್ಲಿ ನಾನು ಮುಂದಿನ ವರ್ಷ ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದಾಗ ಜನ ಇಷ್ಟೊಂದು ಸಹಕಾರ ಕೊಟ್ಟರು. ಅನೇಕರು ತಮ್ಮ ವಿದ್ಯಾರ್ಥಿಗಳನ್ನು ಅಕ್ಟೋಬರಿಂದನೇ ಅಡ್ಮಿಷನ್ ಮಾಡಿದರು. ಈಗಾಗಲೇ ನೋಡಿದ್ರಿ ನೀವು, ಅಕ್ಟೋಬರ್ನಲ್ಲಿ ಇದು ಕೆರೆ ಮಧ್ಯದಲ್ಲಿ ಒಂದು ಕಟ್ಟಡ ಇತ್ತು. ಜನ ಬಂದು ನೋಡಿದರೆ ಕೆರೆ, ಆ ಕೆರೆ ಮಧ್ಯದಲ್ಲಿ 4 ಕಾಲಮ್ ಕಾಣ್ತಾ ಇತ್ತು. ಆದರೂ ರಾಷ್ಟ್ರೋತ್ಥಾನದ ಮೇಲೆ ವಿಶ್ವಾಸದಿಂದ ತಮ್ಮ ಹೆಸರನ್ನು ನೋಂದಣಿ ಮಾಡಿ ಹೋದರು. ನಾವು ಅಡ್ಮಿಷನ್ ಮಾಡ್ತೀವಿ. ಯಾರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಎಂತಹ ಪ್ರೋತ್ಸಾಹದಾಯಕವಾದಂಥ ಮಾತುಗಳು. ನಿಮ್ಮ ಶಾಲೆ ಇಲ್ಲಿ ಬರಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಭಾರತೀಯ ಸಂಸ್ಕೃತಿ, ಪರಂಪರೆ, ಜ್ಞಾನ ಪರಂಪರೆಯನ್ನು ಕೊಡುವಂಥ ಆಗಬೇಕು. ಈ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟಿದ್ದರಿಂದ ನಮಗೆ ಇಲ್ಲಿ ಹಗಲಿಗಳು ಕೆಲಸ ಮಾಡೋಕ್ಕೆ ಒಂದು ಉತ್ಸಾಹ ಬಂತು. ಅದಕ್ಕೋಸ್ಕರ ಒಂದು ಕೃತಜ್ಞತೆಯ ಭಾವವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಮಾಡ್ತೇನೆ. ಬಂಧುಗಳೇ, ಶಾಲೆಗೋಸ್ಕರ ಈ ಶಾಲೆ ಇಲ್ಲ. ನಮ್ಮ ದೃಷ್ಟಿಯಿಂದ ಶಾಲೆ ಅಂದರೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರ. ರಾಷ್ಟ್ರೋತ್ಥಾನ ಪರಿಷತ್ತು ಹಮ್ಮಿಕೊಂಡಿರುವಂಥ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಒಂದು ಕಾರ್ಯ ಇದು, ಒಂದು ಚಟುವಟಿಕೆ ಇದು. ಈ ಚಟುವಟಿಕೆಯ ಮುಖಾಂತರ ಸಮಾಜದಲ್ಲಿ ನಾವು ಪರಿವರ್ತನೆಯನ್ನು ತರಬೇಕು, ವ್ಯಕ್ತಿ ನಿರ್ಮಾಣದ ಮುಖಾಂತರ ಸಮಾಜದ ಪರಿವರ್ತನೆಯನ್ನು ತರಬೇಕು ಅಂತ ಯೋಚನೆ ಮಾಡಿದರ ಪರಿಣಾಮವಾಗಿ ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ವಿ. ಇದೊಂದು ಮಾಧ್ಯಮ. ಇಟ್ ಮೀನ್ಸ್ ಇಟ್ ಈಸ್ ನಾಟ್ ದಿ ಎಂಡ್, ಇದೇ ಕೊನೆ ಅಲ್ಲ. ಇಲ್ಲಿಂದ ಮುಂದೆ ಈ ಸಮಾಜದ ಪರಿವರ್ತನೆ. ಈಗಾಗಲೇ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಆಗಿದೆ. ಇವತ್ತು ಬೆಳಗ್ಗೆ ಪೂಜ್ಯ ಅದಮಾರು ಸ್ವಾಮಿಗಳು ಇದೇ ರೀತಿ ಆಶೀರ್ವಚನ ಮಾಡಿದ್ದಾರೆ. ಎಲ್ಲರ ಹಾರೈಕೆ ಕೂಡ ಅದೇನೆ. ಬರೀ ಶಾಲೆ ಓದೋದು, ಬರೆಯೋದು, ರೀಡಿಂಗ್, ರೈಟಿಂಗ್ ಆ್ಯಂಡ್ ಅರಿಥಮೆಟಿಕ್, CET ಪಾಸ್ ಮಾಡೋದು, ಪರೀಕ್ಷೆಯಲ್ಲಿ ಪಾಸ್ ಮಾಡೋದು, ಆಮೇಲೆ ವಿದೇಶಕ್ಕೆ ಹೋಗೋದು, ಇದೆಷ್ಟೇ ಅಲ್ಲ, ವ್ಯಕ್ತಿ ನಿರ್ಮಾಣ ಆಗಬೇಕು. ಈ ರೀತಿಯ ಒಂದು ಭಾವನೆಯನ್ನು ಇಲ್ಲಿನ ಜನ ನಮ್ಗೆ ಕೊಟ್ಟರು. ಅದಕ್ಕೋಸ್ಕರ ಈ ಒಂದು ಶಾಲೆಯನ್ನು ನಿರ್ಮಾಣ ಆಗಿದೆ.
ಉಡುಪಿ ಜಿಲ್ಲೆ ಒಂದು ವಿದ್ಯಾಕಾಶಿ ಅಂತ ಈಗಾಗಲೇ ಹೇಳಿದೆ. ಇಲ್ಲಿ ರಾಷ್ಟ್ರೋತ್ಥಾನದ ಒಂದು ಸಣ್ಣ ಪ್ರಯತ್ನ, ಹಂಬಲ್ ಬಿಗಿನಿಂಗ್. ನಾವೇನೋ ಇಲ್ಲಿ ಭಾಳ ಪರಿವರ್ತನೆ ಮಾಡ್ತೇನೆ ಅಂತ ಹೇಳಿಲ್ಲ, ಆದರೆ ನಮ್ಮ ಹಾಗೆ ಕೆಲಸ ಮಾಡುವಂಥ ಅನೇಕ ಶಾಲೆಗಳು ಇಲ್ಲಿದೆ. ನಾವೆಲ್ಲರೂ ಸೇರಿ ಇಲ್ಲಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಜೊತೆಗೆ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಮಾಡಿದರೆ, ದೇಶಾಭಿಮಾನವನ್ನು ನಿರ್ಮಾಣ ಮಾಡಿದರೆ, ಸಾಮಾಜಿಕ ಬದ್ಧತೆಯನ್ನು ನಿರ್ಮಾಣ ಮಾಡಿದರೆ, ಆವಾಗ ಈ ಶಾಲೆ ಒಂದು ನಿಮ್ಮೆಲ್ಲರ ಸಹಕಾರದಿಂದ ನಿರ್ಮಾಣವಾಗ್ತಿರೋ ಈ ಶಾಲೆ ಸಾರ್ಥಕ ಅಂತ ನನಗೆ ಅನಿಸುತ್ತೆ. 1965ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಸಣ್ಣ ಬೀಜ ಇವತ್ತು ವೃಕ್ಷವಾಗಿ ಮುಂದಿನ ದಿನಗಳಲ್ಲಿ ವಟವೃಕ್ಷವಾಗುವುದಿದೆ. ಈಗ 60 ವರ್ಷ ತುಂಬಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ, ರಾಷ್ಟ್ರೋತ್ಥಾನಕ್ಕೆ 60 ವರ್ಷ. ಈ ಸಂದರ್ಭದಲ್ಲಿ ಇದೇ ವೇದಿಕೆಯಿಂದ ಅನೇಕರ ಅಭಿಪ್ರಾಯ ಇತ್ತು, ಇದೇ ವರ್ಷ ನಾವು ಶಾಲೆ ಮಾಡಬೇಕು ಅಂತ. ಈ ಒಂದು ಪರಿಸರಕ್ಕೆ ಕೇಶವನಗರ ಅಂತ ಹೆಸರಿಟ್ಟಿದೆ. ಕಾರಣ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದಂಥ ಪರಮ ಪೂಜನೀಯ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರರ ಹೆಸರನ್ನು ಈ ಪರಿಸರಕ್ಕೆ ನಾವು ಇಟ್ಟಿದ್ದೇವೆ. ಈ ವರ್ಷ ನಮ್ಮವರೇ ಆದ ನಮ್ಮ ಕರಾವಳಿ ತೀರದ ರಾಣಿ, ಶತ್ರುಗಳನ್ನು ಹಿಮ್ಮೆಟ್ಟಿಸೋದಕ್ಕೆ ಪ್ರಯತ್ನ ಮಾಡಿ ಧೀರತೆಯನ್ನು ತೋರಿಸಿದಂಥ ರಾಣಿ ಅಬ್ಬಕ್ಕ, ಈ ಒಂದು ರಸ್ತೆಗೆ ರಾಣಿ ಅಬ್ಬಕ್ಕ ರಸ್ತೆ ಅಂತ ನಾವು ಹೆಸರಿಟ್ಟಿದ್ದೇವೆ. ಕಾರಣ, ಈ ವರ್ಷ ನಾವು 500ನೇ ಜಯಂತಿಯನ್ನು ರಾಣಿ ಅಬ್ಬಕ್ಕ ಅವರ ಆಚರಣೆ ಮಾಡುವರಿದ್ದೇವೆ. ಸಮಾಜದ ಸಹಕಾರ, ಪ್ರೋತ್ಸಾಹ, ಬೆಂಬಲ ಇದೇ ರಾಷ್ಟ್ರೋತ್ಥಾನದ ಶಕ್ತಿ. ರಾಷ್ಟ್ರೋತ್ಥಾನ ಶುರು ಮಾಡುವಾಗ ಯಾವುದೇ ಒಂದು ಬಂಡವಾಳಶಾಹಿಯಿಂದ ಶುರು ಮಾಡಿದ್ದಲ್ಲ, ಇದೆಲ್ಲವೂ ಬೆಳೆದಿರೋದು ನೀವೆಲ್ಲ ನೋಡಿದ್ರಿ. ಈಗ ಇದು ಸಮಾಜದ ಸಹಕಾರದಿಂದ ಮಾತ್ರ ಬೆಳೀಲಿಕ್ಕೆ ಸಾಧ್ಯ ಆಯಿತು. 3-4 ಒಂದು 10-15 ಜನ ಕಾರ್ಯಕರ್ತರು ಈಗ ನಾವು ನೋಡಿದ್ವಿ. ಅಂತಹ ಮಹನೀಯರು ಯೋಚನೆ ಮಾಡಿ ಅದಕ್ಕೊಂದು ದೊಡ್ಡ ಕಲ್ಪನೆಯನ್ನು ಕೊಟ್ಟು ಇವತ್ತು ರಾಷ್ಟ್ರೋತ್ಥಾನ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಸಮಾಜದ ಸಹಕಾರವೇ ಕಾರಣ ಅಂತ ಹೇಳ್ತೀವಿ. ಇದೊಂದು ಪರ್ವಕಾಲ. ಸಮಾಜದಲ್ಲಿ ಬಹಳಷ್ಟು ಅಪೇಕ್ಷೆ ಇದೆ, ಆಕಾಂಕ್ಷೆ ಇದೆ. ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಈಗ ಬೆಳಿಗ್ಗೆ ಬಂದಂಥ ಸ್ವಾಮೀಜಿಗಳು ಹೇಳಿದರು, ಈ ಶಾಲೆಯಲ್ಲಿ 100 ಮೋದಿಗಳು ತಯಾರಾಗಬೇಕು ಅಂತ. ಮೋದಿ ಅಂತ ಒಂದು ಹೆಸರು ಹೇಳಿರೋದು ಅದು ರಾಷ್ಟ್ರಾಭಿಮಾನಕ್ಕೆ ಅಥವಾ ಈ ದೇಶದ ಸಮರ್ಥ ನಾಯಕತ್ವಕ್ಕೆ ಕೊಟ್ಟಂಥ ಹೆಸರದು. ಅಂತಹ ವ್ಯಕ್ತಿಗಳು ನಿರ್ಮಾಣ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ. ಇಲ್ಲಿ ಕೂತವರು ನಾನು ಅನೇಕ ಸಲ ಅನೇಕರ ಮನೆಗೆ ಹೋಗಿದ್ದೇನೆ. ಅವರೆಲ್ಲರ ಅಪೇಕ್ಷೆ ಉತ್ತಮ, ಸಜ್ಜನ, ಜವಾಬ್ದಾರಿಯುತ, ಸಾಮಾಜಿಕ ಬದ್ಧತೆ ಇರುವ, ರಾಷ್ಟ್ರಾಭಿಮಾನ ಇರುವಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಅಂತ ನಮಗೆಲ್ಲರಿಗೂ ಹರಿಸಿದ್ದಾರೆ. ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ಒಂದು ಬದಲಾವಣೆಯ ಉದಯ ಪ್ರಾರಂಭವಾಗಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಕಳೆದ 10 ವರ್ಷದಲ್ಲಿ ಒಂದು ಪರಿವರ್ತನೆಯನ್ನು ನಾವು ಸಮಾಜದಲ್ಲಿ ನೋಡಿದ್ದೀವಿ. ಸಮಾಜದಲ್ಲಿ ಇವತ್ತು ವಿಶ್ವಾಸ ಇದೆ. 10 ವರ್ಷದ ಹಿಂದೆ ಎಲ್ಲರಲ್ಲಿ ನಿರಾಶೆ ಇತ್ತು, ಆದರೆ ಇವತ್ತು ವಿಶ್ವಾಸ ಇದೆ. ನಾವು ಮಾಡ್ತೇವೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಮ್ಮ ಸಂಸ್ಥೆಗೆ ಅನೇಕ ರೀತಿ ಬೆಂಬಲವಾಗಿ ನಿಂತಿದೆ, ಸಮಾಜ ನಿಂತಿದೆ. ಹೊಸ ಹೊಸ ಆವಿಷ್ಕಾರಕ್ಕೆ ಸಮಾಜವನ್ನು ಸಿದ್ಧ ಮಾಡುವಂಥ ಕೆಲಸವೂ ನಮ್ಮದಾಗಿದೆ. ನಮಗೆ ಒಂದು ಭಾಳ ದೊಡ್ಡ ಜವಾಬ್ದಾರಿಯನ್ನು ಇಲ್ಲಿನ ಜನ ಕೊಟ್ಟಿದ್ದಾರೆ. ನಾವು ನಮ್ಮ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ಚರ್ಚೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಅಧ್ಯಕ್ಷರು ನಮಗೆ ಒಂದು ಮಾರ್ಗದರ್ಶನ ಮಾಡ್ತಾಯಿದ್ರು. ಸಂಖ್ಯೆ ಆಗಿದೆ, ಸಂಖ್ಯೆ ಆಗುತ್ತೆ. ಇವತ್ತು ಉದ್ಘಾಟನೆಗಿಂತ ಮುಂಚೆ, ಲೋಕಾರ್ಪಣೆಗಿಂತ ಮುಂಚೆ 800ಕ್ಕೂ ಹೆಚ್ಚು ಅಡ್ಮಿಷನ್ ಆಗಿದೆ. ಇಲ್ಲಿ ಪ್ರತಿನಿತ್ಯ ಅಡ್ಮಿಷನ್ ಆಗ್ತಾ ಇದೆ. ನಾನು ಭಾಳ ಸಂತೋಷದಿಂದ ಹೇಳ್ತೇನೆ, ಈಗ ಅಡ್ಮಿಷನ್ನ ಕೆಲವು ಸೆಕ್ಷನ್ಗಳಲ್ಲಿ ನಾವು ಬಂದ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಹತ್ರ ಕ್ಲಾಸ್ ರೂಮ್ಗಳಿಲ್ಲ. ಈ ರೀತಿಯ ಸಮಾಜದ ಸ್ಪಂದನೆ ನಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡುತ್ತೆ ಅಂತ ನಮ್ಮ ಅಧ್ಯಕ್ಷರು ಯಾವಾಗಲೂ ಹೇಳ್ತಾರೆ. ಸಮಾಜದ ನಿರೀಕ್ಷೆ ಬಹಳ ಇದೆ, ಆದರೆ ನಮಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ನಮಗೆ ನಮ್ಮ ಶಿಕ್ಷಕರ ಮೇಲೆ ವಿಶ್ವಾಸ ಇದೆ, ನಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇದೆ. ನಾವು ಯಾವ ಕಲ್ಪನೆಯಲ್ಲಿ ಈ ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ವೋ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ. ನಾನು ಹೇಳೋದೇನೆಂದರೆ, ಕೇವಲ ರಾಷ್ಟ್ರೋತ್ಥಾನ ಒಂದೇ ಮಾಡುತ್ತೆ ಅಂತಲ್ಲ, ಇಲ್ಲಿರುವ ಅನೇಕ ನಮ್ಮ ಸಮಾನ ಮನಸ್ಕ ಶಾಲೆಗಳೆಲ್ಲರೂ ಸೇರಿ ಕೊಲಾಬ್ರೇಷನ್,
ಒಬ್ಬರನ್ನೊಬ್ಬರು ಸೇರಿ ನಾವೆಲ್ಲರೂ ಇವತ್ತಿನ ಮುಂದಿನ ಭವಿಷ್ಯದ ಮಕ್ಕಳನ್ನು ತಯಾರಿ ಮಾಡಬೇಕು. ಈ ರಾಷ್ಟ್ರದ ಭವಿಷ್ಯವನ್ನು ಉಜ್ವಲವನ್ನಾಗಿ ಮಾಡಬೇಕು. ಮತ್ತೊಮ್ಮೆ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡುತ್ತಾ ನಿಮ್ಮೆಲ್ಲರ ಜೊತೆಗೆ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. For his kind and inspiring words. We are delighted to have Dr. Somnath Ji with us today. Dr. Somnath Ji has inspired countless individuals with his dedication, innovation, and remarkable achievements. I take this opportunity to invite Dr. Somnath Ji to address the gathering. I am sorry that I can't speak very fluently in Kannada, but I can understand. So let me take the liberty to speak in English. All that people on the dais and all the people that have come to witness this great event, my greetings to all of you. Pujya Swamiji has blessed this event today already. And I know when people like Dattaji is sitting on the dais and he is going to deliver a speech, I should not take too much of time. Since I have come here and I had the opportunity to witness the coming up of a new edifice of our nation building, a school, Rashtrotthana Vidya Kendra, that is going to spread all across Karnataka, at all districts, maybe more. And I am very fortunate to know that all of you have the faith in putting your children in this school. And I know those who are here are more parents and there are people who have great concern for their children. They have assembled here. Of course, there must be students as well. So you have the confidence to come and then put the children in this school, because this is the school that is going to build their future. Because we are worried about the future. That's why we are concerned about the children, because they are going to build the nation that is going to be our future. From 10, 15 years from now, maybe 20 years from now, they are the one who are going to lead this nation, decide what this nation is going to be. And in what kind of nation that you want to live, what kind of nation that they are going to put their step into when they become employers, employees, decision makers, senior people of this country, when these children become such positions, what type of country that you want all of you to live, all of us to live, all of us to leave a legacy. I think this is something that we need to think about. Already Pujya Swamiji has conveyed in his speech that I could understand that there are some serious elements of the connection that is needed between you and the nation. The Bharata Varsha, it is our nation that we have lived and thrived for maybe very long years. It says, the history says 70,000 years, 65,000 years, people have started coming to this land. And ever since, there is huge amount of history. If you look at the history, I would like to start from telling a story about astronomers. There is a river in Kerala. That is the largest river, the biggest river in Kerala. You know the name of the river? It's the Bharatapuzha. Its name is Bharat. Puzha is river. And that is the longest and the biggest river of Kerala. And in the banks of that river, there were people who were astronomers, Sangrama, Madhava families, or a tradition of observers of the universe. And they looked at, in the banks of the river, they looked at the sky. They observed the sky. They catalogued all of this information, looking at the planets, the motion, the stars, and predicted the movement of stars and planets so accurately at that point. And not only that they did, they also created mathematics. That is known today, the Madhava school of mathematics, logics. And modern mathematics, it is not old mathematics.
And some of that has been preserved, and some of that has been lost. And I believe some of the information that they talked at that moment could have been collected by the Jesuit priests that used to travel that region. And those information would have traveled to the Europe. At some point in time, we have no proof about it. I also want to tell you about another region in our country that was in Tamil Nadu. That region, in the region near to Madurai, that was a place where metallurgy flourished once. It was just 500, 600 years back. It was such a thriving metallurgy place in this country. They knew how to build swords of very powerful swords, very sharp swords, that the whole world came there to pick that steel and take it and build those swords, which the Europeans were waging wars there. The swords came from this country. The metallurgy of building steel from iron, that was known only to them in the whole world. And there were people in Uttar Pradesh area, and they know how to melt zinc out of ore, and no one else in this world knew how to take zinc out of the ore. And that was a very, very secret recipe at that moment. And you know, to collect zinc, because zinc is needed to mix with copper to make bronze and to make those ornaments and those stuff at that moment. And they came to collect zinc. And later, you know what happened? And that is a different story. And it is not that story alone. There were educational institutions, there were traditions where people were taught from generation to generation this technology, these methods. And because of that, we were the trading nation at that moment. And we were one of the biggest exporter of not just goods that is collected from forest. No, we were building systems, we were building technologies, we were building equipments, and we were exporting them. And the richness of this country attracted so many people. And all the trades were brought here. Diamonds, golds, and rich materials were collected in plenty in this country at that moment. And what happened later, you know, there were invasions after invasions. But much before the invasion, you must also talk about educational system. And they established an educational system in this country, in this whole of these places where the whole world was coming for education, universities, where the classical form of education that we talk today were not present. I must admit, there was no physics, there was no biology. Of course, there was mathematics, logic. Mathematics was taught in a different form, not the way you study mathematics today. It was more of tarka, more of logic. But of course, there were abstract mathematics that came much later. But there was also schools of astronomy, where not astrology, but I am talking about astronomy, where there is an observation of planets and then calculation which goes into details of how much is the distance between sun and earth, how much is the distance between moon and earth, what is the periodicity, how to calculate eclipses, how to calculate the positions of the stars. They were all catalogued, they were calculated in much better precision that was available at that moment, far better than many other places and other civilizations that existed in this country. But the mode of education at that moment was different, because there was no computer, there was no computer, there was no internet, there was no written paper. Even paper was invented much later. The tradition of teaching was in a different way. It was more of poetic, because to memorize things, people were writing it in languages, maybe Sanskrit and many other languages. And it was written in the form of poem, which need to be recited again and again and again to memorize from generation to generation. And the way it was catalogued was not perfect enough for us to preserve and talk about it in a manner that we can be proud of. Unfortunately, because of the invasion, much of that has been lost, much of that has been destroyed, much of that has been taken away. And it was not just taken away, we were deprived of learning it. We were deprived of keeping the tradition of metallurgy, because all that who practiced metallurgy in Tamil Nadu were butchered, killed, so as to ensure that there is not even a single family who knew the technology when the Britishers were here.
because they were taking the technology from this country to somewhere else to create industrial revolution. The colleges and schools, in that classical way of using colleges and schools at that moment, were destroyed, burnt, taken away. And we became a poor nation over a period of time. And this is a history. And this is now well known. And we have to talk about a nation which talk about our traditions and our knowledge at some point in time. Why I should talk about it today? Because you will ask me, what is the significance of knowing all of this? Because for a nation, why you are today is more important, and why who were 1,000 years back is not important for all of us, no? You think so? But if you do not look at it and understand something and take a message from that, you are not going to control what will happen for next 25 years, next 100 years, next 1,000 years. And this is important for all of us. To understand what type of challenges that face our societies, nations, in preserving their knowledge, in their preserving their traditions, in preserving their culture. Because it is always under attack. In various forms it will come. It will come as waves and waves and waves. But only that will reside, and that will be only able to prevent that waves to wash out everything. Because cultures have vanished. Not only our culture, there are many, many other cultures existed in the world. Many of them were taken out. And if you have to ever preserve, and if you think that it is important to preserve, and it is important to know that we were once great, that pride is important for us. And that knowledge is important for us to understand that we were no less than anyone in the world. We were and we are even now. And when we talk about we are, many people lose this confidence. Many people lose this courage to tell that we are one of the best in the world. How can we ever say that? People ask, what exactly you are doing to say that? How many Nobel Prizes came out of this country? We don't know that there are many Nobel Prizes that came out of it. Only C.V. Raman was there. And after that, you know about some of the Indian origin people who got Nobel Prizes. How much original innovations are happening in this country? People will ask. Are you contributing to the global economy through technology and science today? This is a question that we need to ask. And people will ask you how can you be very simply proud of? But when you speak about it, I can show you Chandrayaan 3. I can show you that today India is capable of going to moon and land on the moon when other nations are now finding it difficult today. I think that is our quality. That is our capability. And you are able to do it at extremely low cost. And I am not telling that it's a great accomplishment like the Americans went to moon and landed their man on the moon long back. What is that to do with that for a country like India today? That you will ask after so many years, what exactly you are doing? We are trying to re-establish ourselves. And this is very important. For a country like us, who have been trailing behind in technology for so many years, we are trying to take our place. We are trying to recover or rediscover ourselves in the places where we should have been. I think this is very important. The narrative is important, the message is important. And it is only not to create any confrontation or a fight with anyone. It is only to give confidence to ourselves that we can do more and we need to do more. Why we should do more? I think Hegdeji just mentioned about the Vishwaguru. I think this concept is very, very important. We want to become a Vishwaguru. And many people even sometimes ask what guru you are going to be, what you are going to teach. We are going to teach people how to live together peacefully. Is it not a good guru who will tell that we will all live together peacefully? If you tell people that it is something that I have something I am ready to give you, is it not a good guru who says that I have something that I can give you? We have given yoga to the world recently. And the whole world has taken it and made it themselves. They have made it their own, not India's. It is now the world owns the yoga. And we are going to have Ayurveda. We want to give you Ayurveda. The whole world is there. We need to conduct more research and make it as a global alternate medical system. It is something that we want to give you. And we want to give our better brains. I think, today, Indians are all across the globe. I think, they are there in the Silicon Valley. They are in CEOs of companies. They are leading big businesses across the world. And they are respected today. Because people coming from India has a heritage and capability that is unmatched.
I think you have to start believing it. And when you start believing it, you can do great wonders. And not to simply talk about your old stories and then just be proud of, but we have to start working on things, what is important, for transition to take place, for new things to come. And this is also important. For that, we need to prepare the new generation. You have to tell them you need to be proud of your history, your heritage. You should also put your effort in a manner that suits our Indian ethos and Indian culture to be preserved, not to adapt or copy anything from anywhere else. We know how to conduct ourselves. We know how to respect our elders. We know how to live in a family where elders are respected, teachers are treated with great reverence. We know how gurus are treated. So when you educate young people with the cultural ethos of our society, I think we will build a great nation, and we will also contribute great people for building the greater and peaceful world, and I am very sure about it. And in the coming days, coming years, what is more important for India is to advance significantly in technology. I think there is no doubt about it. All of us know about it. Because as an economic superpower, we are today at the 5th position as far as the global economy is concerned. Recently, we have overtaken Germany also. And I believe that all of you wish that one day India want to be the #1 country, is it not? We all want India to be a powerful country. Powerful for what? People will ask. Whether we are a wealthy country or we have a mighty army and navy and air force who is capable of attacking someone, taking over someone? Absolutely not. But all of this are important. I believe it is all important because it has a different purpose. But what we want to become powerful is to decide the future of the world. Because we want to be a nation where everyone in the world will aspire to come and live peacefully, for progressing the whole world. You know, today India is 145 crore people. And soon, in another few years, maybe tens of years, we are going to become almost 160 crore. Maybe after that, it may not increase. We are going to come down afterwards. That's what the demographic says. But for 160 crore people, with the climate change happening, the issues of global warming and many other things, even providing food is going to be an issue. The healthcare is going to be an issue. The villages today are all aspiring to become cities in the coming days, and the demand for power is going to increase substantially. The requirement for a communication system is going to be very, very, very important because education needs to be spreading out much deeper and wider. And the infrastructure growth in this country has to be much, much more. The industrial production has to increase if our economy has to grow. And the challenges in front of our government is so huge. And this huge challenge can be handled only if we have capable people coming out of our educational institutions, not only in schools, but also in higher educations. We should also create industries, startups, companies, businesses, which is capable of sustaining all of this ecosystem for long years. But today we have an advantage. The advantage is that our population, 145 crore people, very significant number of people are young people today compared to many other countries. The entire Europe is actually aging. They don't find young people anywhere for giving jobs. And this advantage is going to remain for next 25 years. After 25 years, things will change if you are not careful. We will also become aged country, and the challenges are going to be a different class of challenges. But at least for next 25 years, we are going to have a great advantage, even better than China. The demography is better than China. And that shows that there is a possibility if you train young people, align them with the vision of the government and the nation, prepare young people to take up the positions of the youth at this moment, I think we are going to be a great nation. For that, we need to have unity of thought, that it is very important for a nation to grow, to become powerful, technologically powerful. And this technological powerful, again, I want to stress, very, very important. And this is very important because the economy is so much connected with technology. The economy is connected with natural resources at some point in time. You know, as if, like when you say, for a nation, the soldiers, number of soldiers, elephants, and horses were once a measure of the strength. But later now, countries with a lot of natural resources like petroleum became very, very rich country. But
After some time, all these natural resources are going to vanish. You know, the type of extraction that you can do will come down. The petroleum will give way to green hydrogen. Natural resources will vanish. What is going to keep the economy going up? And this is going to be only technology. And technology of various kinds, you know, artificial intelligence, electronics, quantum mechanics, you know, genomics, the biotechnology, and many, many other areas. We need to focus and concentrate and build capabilities in the coming years. And we need to be a leader of the world. And we can do that if you put effort in building institutions and people. And I am very sure organizations like many, many organizations that are working in this country, building this capability from the root. I think from the root is very important. And Rashtrotana Vidya Kendra is the root where young people come in, learn from teachers, respect and understand the culture of this nation, and then build up a career and future. And I know all the parents and teachers are very energetic and enthusiastic for all those 800 people who are joined today. I think it is a great movement that has happened. I am very happy to witness this and happy to be present during this event at Udupi, and wish that all of you support and move with this organization to make this Rashtrotana Vidya Kendra much bigger as the institution has dreamed about it, with all your support and blessing. Thank you so much. All the very best. ಡಾಕ್ಟರ್ ಸೋಮನಾಥ್ ಜಿ, ನಿಮ್ಮ ಪ್ರಬುದ್ಧ ಭಾಷಣಕ್ಕಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಬಂಧುಗಳೇ, ಸರ್ವರಿಗೂ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಸಭಾ ಕಾರ್ಯಕ್ರಮದ ನಂತರ ಪ್ರತಿಯೊಬ್ಬರೂ ಅದನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ವೈಯಕ್ತಿಕ ಗೀತೆಗೆ ಧ್ವನಿಯಾಗಲು ಶ್ರೀ ಗಿರೀಶ್ ಅಂಪಾರು ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ, ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿಕ್ಷಣದಲ್ಲಿ. ನಿನ್ನ ಗೌರವಕ್ಕೆದುರು ಬರುವ ಬಲವ ಮುರಿವೆನು ಛಲದಲ್ಲಿ, ಜಗದ ಜನನಿ ಭಾರತ ಇದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ಶಿರವ ನೀಡುವೆನು ಅಡಿಯಲಿ. ನಿನ್ನ ತೇಜವ ಜಗವು ನೋಡಲಿ, ಉರಿವ ದೀಪದ ತೆರದಲ್ಲಿ, ಎನ್ನ ಶಕ್ತಿಯ ಘೃತವು ಸತತವು ಎರೆಯುತ್ತಿರುವೆನು ಬರದಲ್ಲಿ. ಮಾತೃಮಂದಿರ ಬೆಳಗುತ್ತಿರಲಿ, ನಾನೇ ನಂದಾದೀವಿಗೆ ಬತ್ತಿ ತೆರದಿ ದೇಹ ಉರಿಯಲಿ, ಸಾರ್ಥಕತೆ ಈ ಬಾಳಿಗೆ. ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ, ಶಿರವ ನೀಡುವೆನು ಅಡಿಯಲಿ. ರುದ್ರನಾಗಿ ವಿರೋಧಿ ವಿಷವನು ಬರದಿ ನಾನದ ನುಂಗುವೆ, ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾ ಸೆಳೆಯುವೆ. ಸೃಜಿಪ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ
ಕೀರ್ತಿ ಶಿಖರದಿ ಮಾತೆ ಮಂಡಿಸು, ಅರ್ಪಿಸುವೆ ನಾ ಸರ್ವವಾ. ಮಾತೆ ಪೂಜಕ ನಾನು ಎನ್ನಯ, ಶಿರವನಿಡುವೆನು ಅಡಿಯಲಿ, ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಒಂದೇ ಆಸೆಯು ಮನದಲ್ಲಿ. ಮಾತೆ ಪೂಜಕ ನಾನು ಎನ್ನಯ, ಶಿರವನಿಡುವೆನು ಅಡಿಯಲಿ, ಶಿರವನಿಡುವೆನು ಅಡಿಯಲಿ, ಶಿರವನಿಡುವೆನು ಅಡಿಯಲಿ. ಇವತ್ತಿನ ಈ ಕಾರ್ಯಕ್ರಮ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಲೋಕಾರ್ಪಣೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮಗೆಲ್ಲರಿಗೂ ಅತ್ಯಂತ ಪ್ರೇರಣೆ ನೀಡುವಂಥ ಮಾತುಗಳನ್ನು ಹೇಳಿದ ಭಾರತದ ಅಂತರಿಕ್ಷ ಅನುಸಂಧಾನ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು, ಈ ದೇಶದ ವೈಜ್ಞಾನಿಕ ರಂಗದ ದಿಗ್ಗಜರಲ್ಲಿ ಒಬ್ಬರಾಗಿರುವಂಥ ಡಾಕ್ಟರ್ ಸೋಮನಾಥ್ ಅವರೇ, ರಾಷ್ಟ್ರೋತ್ಥಾನ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಎಂ ಪಿ ಕುಮಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಯಾಗಿರುವ ನಾ ದಿನೇಶ್ ಹೆಗಡೆ ಅವರೇ, ಮತ್ತು ಇಲ್ಲಿನ ರಾಷ್ಟ್ರೋತ್ಥಾನ ಶಾಲೆಯ ಸಂಚಾಲನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಸಾಧು ಸಾಲಿಯಾನ್ ಮತ್ತು ಕಾರ್ಯದರ್ಶಿ ಶ್ರೀ ರಿಷಿರಾಜ್ ಅವರೇ, ಸಭಾಗಾರದಲ್ಲಿ ಕಳೆದ ಸುಮಾರು ಒಂದೂವರೆ ತಾಸಿನಿಂದ ವಿವಿಧ ಕಾರ್ಯಕ್ರಮಗಳನ್ನು ನೋಡುವ ಮತ್ತು ಒಳ್ಳೆಯ ಮಾರ್ಗದರ್ಶಕ ಮಾತುಗಳನ್ನು ಕೇಳುವ ಸೌಭಾಗ್ಯವನ್ನು ಪಡೆದ ಎಲ್ಲ ಸಮಾಜ ಪ್ರೇಮಿ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಸೋದರಿಯರೇ, ಪರಮಪೂಜ್ಯ ಪೇಜಾವರ ಮಠಾಧೀಶ್ವರ ವಿಶ್ವಪ್ರಸನ್ನ ತೀರ್ಥರು ನಮಗೆ ಆಶೀರ್ವಚನ ನೀಡಿ ವಿಶೇಷ ಕಾರ್ಯನಿಮಿತ್ತ ತೆರಳಿದ್ದಾರೆ. ಅವರ ಪಾದಾರವಿಂದಗಳಿಗೂ ಕೂಡ ನಾನು ನಮಿಸ್ತೇನೆ. ಇವತ್ತು ಅಕ್ಷಯ ತೃತೀಯ ಮಧ್ಯಾಹ್ನ 2:15 ನಿನ್ನೆ ಸಂಜೆಯಿಂದ ಇವತ್ತು ಅಕ್ಷಯ ತೃತೀಯ. ನಮ್ಮ ಪರಂಪರೆಯಲ್ಲಿ ಅಕ್ಷಯ ತೃತೀಯಕ್ಕೊಂದು ವಿಶೇಷ ಮಹತ್ವ ಇದೆ. ಇವತ್ತು ಚಿನ್ನ ಬಂಗಾರ ಕೊಂಡುಕೊಳ್ಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಾನು ಹೇಳೋದಿಲ್ಲ, ಎಲ್ಲ ಸೋದರಿಯರು ತಾಯಂದಿರು ನನ್ನ ಕ್ಷಮಿಸಿ. ಆದರೆ ಅಕ್ಷಯ ತೃತೀಯಕ್ಕೆ ವಿಶೇಷವಾದಂಥ ಮಹತ್ವ ಇವತ್ತಿದೆ. ಮಹಾಭಾರತದಲ್ಲಿ ಕತೆ ಬರುತ್ತೆ, ಕೃಷ್ಣ ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟ ಪ್ರಸಂಗ. ಅದು ಇವತ್ತು ನಡೀತು ಅಂತ ನಂಬಿಕೆ. ಅಕ್ಷಯ ತೃತೀಯ ಆಕಾಶ ಗಂಗೆ ಧರೆಗಿಳಿದ ದಿನ ಅಕ್ಷಯ ತೃತೀಯ ಪುಣ್ಯ ದಿನ. ವೇದವ್ಯಾಸರು ಗಣೇಶನಿಂದ ಭಾರತವನ್ನು ಬರೆಸಿದ ದಿನ ಅಕ್ಷಯ ತೃತೀಯ. ಸುಧಾಮ ಶ್ರೀಕೃಷ್ಣನ ಮಹಲಿನ ದ್ವಾರವನ್ನು ದಾಟಿ ಒಳನಡೆದು ಭಗವಂತನಿಂದ ಸಕಲ ಭಾಗ್ಯಗಳನ್ನು ಪಡೆದಂಥ ಸುದಿನ ಅಕ್ಷಯ ತೃತೀಯ ಅಂತ ನಂಬಿದೆ. ದಕ್ಷಿಣ ಕನ್ನಡದ ಜನರಿಗೆ, ಭಾರ್ಗವ ಕ್ಷೇತ್ರದ ಜನರಿಗೆ ವಿಶೇಷವಾಗಿ ಹೇಳಲೇಬೇಕಾದ್ದು, ಪರಶುರಾಮ ಜಯಂತಿ ಇವತ್ತೇ, ನಿನ್ನೆ ನಡೆದಿದೆ ನಿಜ. ಯಾಕೆಂದರೆ
ಪರಶುರಾಮನ ಜನ್ಮ ಪ್ರದೋಷದಲ್ಲಿ ಸಂಜೆ ನಡೆದಿದ್ದರಿಂದ ಇವತ್ತು ಸಾಯಂಕಾಲ ಅಕ್ಷಯ ತೃತೀಯ ಇಲ್ಲ ಪಂಚಾಂಗದ ಪ್ರಕಾರ. ನಿನ್ನೆ ಸಂಜೆ ಇತ್ತು, ಆದ್ದರಿಂದ ನಿನ್ನೆ ಪರಶುರಾಮ ಜಯಂತಿ ನಡೆದಿದೆ. ನಿಜವಾಗಿಯೂ ಅದು ಅಕ್ಷಯ ತೃತೀಯ ದಿನವೇ. ಕರ್ನಾಟಕದ ನೆಲದಲ್ಲಿ 12ನೇ ಶತಮಾನದಲ್ಲಿ ಆಧ್ಯಾತ್ಮ ಮತ್ತು ಸಾಮಾಜಿಕ ಪರಿವರ್ತನೆ ಒಂದು ಅದ್ಭುತ ಕ್ರಾಂತಿಯನ್ನು ಮಾಡಿದಂಥ ಸಂತ ಬಸವೇಶ್ವರರ ಜಯಂತಿ ಕೂಡ ಅಕ್ಷಯ ತೃತೀಯದಂದೇ. ಹೀಗೆ ಹಲವು ಮುಖಗಳಲ್ಲಿ ಸುದಿನವಾದಂಥ ಈ ದಿನವನ್ನು ರಾಷ್ಟ್ರೋತ್ಥಾನ ಪರಿಷತ್ತು ಶಿಕ್ಷಣವನ್ನು ವಿದ್ಯಾದಾನ ಮಾಡುವಂಥ ಒಂದು ಸುದಿನವನ್ನು ಈ ಉಡುಪಿ ಕ್ಷೇತ್ರದಲ್ಲಿ ಮಾಡಿದ್ದು ವಿಶೇಷವಾಗಿ ಒಂದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಎಲ್ಲರನ್ನೂ ಅಭಿನಂದಿಸ್ತೇನೆ. ದಿನೇಶ್ ಹೆಗಡೆ ಅವರು ಹೇಳಿದರು, ಕಳೆದ 6 ದಶಕಗಳಿಂದ ರಾಷ್ಟ್ರೋತ್ಥಾನ ಪರಿಷತ್ತು ಕರ್ನಾಟಕದಲ್ಲಿ ಸಾಹಿತ್ಯ, ಶಿಕ್ಷಣ, ಆರೋಗ್ಯ, ಸೇವಾ ಕ್ಷೇತ್ರಗಳಲ್ಲಿ ವಿನೂತನವಾದಂಥ ವಿಶಿಷ್ಟವಾದಂಥ ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಸದಾಭಿರುಚಿಯ ಸಾಹಿತ್ಯವನ್ನು, ರಾಷ್ಟ್ರೀಯತೆ, ರಾಷ್ಟ್ರಪ್ರೇಮದ ಸಾಹಿತ್ಯವನ್ನು ಕನ್ನಡದ ಜನರಿಗೆ ಉಣಬಡಿಸುವಂಥ ಒಂದು ರಾಷ್ಟ್ರೀಯ ಕೈಂಕರ್ಯವನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ ಮಾಡಿದೆ. ಭಾರತಿ ಅಂತ ಒಂದು ಅದ್ಭುತ ಯೋಜನೆ ರಾಷ್ಟ್ರೋತ್ಥಾನ ಪರಿಷತ್ತಿಂದು ಭಾರತದ ಹಲವು ಭಾಷೆಗಳಲ್ಲಿ ಆ ಪುಸ್ತಕಗಳು ಅನುವಾದಗೊಂಡವು. ರಾಷ್ಟ್ರೋತ್ಥಾನ ಪರಿಷತ್ತಿನ ಉಳಿದ ಪರಿಚಯವನ್ನು ಈಗಾಗಲೇ ನಾವು ತೆರೆ ಮೇಲೆ ನೋಡಿದ್ದೇವೆ. ಸತತವಾಗಿ 60 ವರ್ಷಗಳ ಕಾಲ ರಾಷ್ಟ್ರ ಸೇವೆಯ, ಸಮಾಜದ ಸಂಸ್ಕೃತಿಯ ಪೋಷಣೆಯ ಕೆಲಸವನ್ನು ಮಾಡ್ತಾ ಬಂದಿರೋ ರಾಷ್ಟ್ರೋತ್ಥಾನ ಪರಿಷತ್ತು ಮುಂದಿನ 100 ವರ್ಷಗಳಿಗೆ ಬೇಕಾಗುವಂಥ ವಿಚಾರವನ್ನು, ದೃಷ್ಟಿಯನ್ನು, ಸಂಕಲ್ಪವನ್ನು ಹೊತ್ತಿದೆ. ಅವರ ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ, ಸಾರ್ಥಕವಾಗಿ ಕೈಗೂಡಲಿ, ಜನತೆಗೆ, ಸಮಾಜಕ್ಕೆ ಅದರ ಲಾಭ ಸಿಗಲಿ ಅಂತ ತಮ್ಮೆಲ್ಲರ ಪರವಾಗಿ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ, ಅಭಿನಂದನೆ ನೀಡ್ತೇನೆ. ಬಂಧುಗಳೇ, ಇದುವರೆಗೆ ನಾವು ಡಾಕ್ಟರ್ ಸೋಮನಾಥ್ ಅವರ ಅತ್ಯಂತ ಬೋಧಕವಾದಂಥ, ಪ್ರೇರಕವಾದ ಮಾತುಗಳನ್ನು ಕೇಳಿದೆವು. ಭಾರತದಲ್ಲಿ ಕ್ಷಮತೆ ಇದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ, ಇದಕ್ಕೆ ಪರಂಪರೆ ಇದೆ, ಇಲ್ಲಿ ಜ್ಞಾನ ಭಂಡಾರ ಇದೆ. ನಾವು ವಿಶ್ವಗುರು ಆಗುವಂಥ, ಈ ನಾಡು ವಿಶ್ವಗುರು ಆಗಬಲ್ಲಂಥ ಕ್ಷಮತೆ ಇದಕ್ಕಿದೆ, ಅದನ್ನು ಉದ್ದೀಪಿಸಿಗೊಳಿಸಬೇಕು ಅನ್ನುವಂಥ ಮಾತನ್ನು ಹಲವು ಉದಾಹರಣೆಗಳ ಮೂಲಕ ಸೋಮನಾಥ್ ಅವರು ನಮ್ಮ ಮುಂದೆ ಇಟ್ಟರು. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸೋಮನಾಥ್ ಅವರಂಥ ಶ್ರೇಷ್ಠ ವಿಜ್ಞಾನಿಯನ್ನು ಕರೆದಿದ್ದು ಅವರೇ ಪ್ರೇರಣೆಯನ್ನು ಕೊಡುವಂಥವರು. ಅವರ ಹೆಸರು ಕೇಳಿದ ತಕ್ಷಣ ಇಲ್ಲಿದ್ದವರೆಲ್ಲರೂ ನಾವು ಹರ್ಷದಿಂದ ಕೈ ಚಪ್ಪಾಳೆ ತಟ್ಟಿದೆವು. ಯು ಹ್ಯಾವ್ ಬೀನ್ ಎನ್ ಇನ್ಸ್ಪಿರೇಷನ್ and your words have been more inspiring. And your esteemed association with, at the very inception of this institution, will definitely go a long way in realizing the goals of this institution that have been enshrined in the Rashtrottana Parishat's charter. ಸ್ನೇಹಿತರೆ, ಶಿಕ್ಷಣ ರಂಗದಲ್ಲಿ ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ವರ್ಷಗಳಿಂದ ಕಾರ್ಯ ನಡೀತಾ ಬಂದಿದೆ. ಶಿಕ್ಷಣ, ವಿದ್ಯಾದಾನ ಇದು
ಭಾರತದ ಮಣ್ಣಿನ ಗುಣ. ಸಹಸ್ರಾರು ವರ್ಷಗಳಿಂದ ಇಲ್ಲಿ ಜಗದ್ವಿಖ್ಯಾತ ವಿಶ್ವವಿದ್ಯಾಲಯಗಳು ಮೆರೆದವು. ಅನೇಕ ಬಾರಿ ನಾವು ನಲಂದ, ತಕ್ಷಶಿಲಾ, ಸರಸ್ವತಿ ಮಹಲ್, ವಿಕ್ರಮಶಿಲಾ, ಕಾಂಚಿ ಮುಂತಾದ ಹಲವಾರು ವಿಶ್ವವಿದ್ಯಾಲಯಗಳ ಹೆಸರುಗಳನ್ನು ಕೇಳಿದ್ದೇವೆ. ಸಾವಿರಾರು ವರ್ಷಗಳಿಂದ ಗುರುಕುಲದ ಪದ್ಧತಿಯನ್ನು ನೆಚ್ಚಿಕೊಂಡು ಅದರ ಆಧಾರದ ಮೇಲೆ ನಮ್ಮ ಸಮಾಜದ ಹೊಸ ಪೀಳಿಗೆಯ ಮಕ್ಕಳಿಗೆ ಹಲವು ಮುಖಗಳ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಈ ದೇಶದಲ್ಲಿತ್ತು. ಅದನ್ನು ಪರಕೀಯ ಆಕ್ರಾಂತರು ಈ ದೇಶದ ಮೇಲೆ ದಾಳಿ ಇಟ್ಟವರು ಮಣ್ಣುಗೂಡಿಸಿದರು. ಶ್ರೀ ಧರ್ಮಪಾಲ್ ಅನ್ನುವಂಥ ಒಬ್ಬ ಶ್ರೇಷ್ಠ ವಿದ್ವಾಂಸರು ಗಾಂಧಿ ವಿಚಾರದ ಮತ್ತು ಈ ನಾಡಿನ ಪ್ರಾಚೀನ ಜ್ಞಾನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಜೀವನವನ್ನು ನಡೆಸಿದಂಥ ವಿದ್ವಾಂಸ ಧರ್ಮಪಾಲ್ ಅವರು ಭಾರತದಲ್ಲಿ 18ನೇ ಶತಮಾನದಲ್ಲಿ ಇದ್ದಂಥ ಶಿಕ್ಷಣ ಮತ್ತು ವಿಜ್ಞಾನ ತಂತ್ರಜ್ಞಾನದ ವ್ಯವಸ್ಥೆಯ ಬಗ್ಗೆ ಆಳವಾಗಿ ಶೋಧನೆಯನ್ನು ಮಾಡಿ ಪುಸ್ತಕಗಳನ್ನು ಬರೆದಿದ್ದಾರೆ. ಬಂಗಾಲ್ ಪ್ರೆಸಿಡೆನ್ಸಿನಲ್ಲಿ 18ನೇ ಶತಮಾನದ ಆರಂಭದವರೆಗೆ 5 ಲಕ್ಷ ಶಾಲೆಗಳಿದ್ದವು. ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ 18ನೇ ಶತಮಾನದ ಆರಂಭದವರೆಗೆ 3 ಲಕ್ಷ ಶಾಲೆಗಳಿದ್ದವು. ಈ ಶಾಲೆಗಳಲ್ಲಿ ಹೇಳಿಕೊಡ್ತಿದ್ದಂಥ ವಿದ್ಯೆ ಒಂದು ಜೀವನಕ್ಕೆ ಬೇಕಾದಂಥ ಸಂಸ್ಕಾರದ, ಭಾಷೆಯ, ವ್ಯಾಕರಣದ, ಸಾಹಿತ್ಯದ, ಅದರ ಜೊತೆಗೆ ಜೀವನವನ್ನು ನಡೆಸೋಕ್ಕೆ ಬೇಕಾದಂಥ ಇವತ್ತು ಯಾವುದನ್ನು ಸ್ಕಿಲ್ ಟ್ರೈನಿಂಗ್ ಅಂತ ಹೇಳ್ತೇವೆ, ಕೌಶಲದ, ಹಲವು ಮುಖಗಳ ಕೌಶಲದ, ಕೃಷಿಯ, ಪಶುಸಂಗೋಪನೆಯ, ಟೌನ್ ಪ್ಲ್ಯಾನಿಂಗಿನ ಹಲವು ಮುಖಗಳಲ್ಲಿ ಶಿಕ್ಷಣವನ್ನು ಇಲ್ಲಿ ಕೊಡಲಾಗ್ತಾ ಇತ್ತು. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಭ್ರಮೆಯಿಂದ ನಾವು ಅನೇಕ ಸಾರಿ ನಮ್ಮಲ್ಲಿದ್ದಂಥ ಗುರುಕುಲಗಳಲ್ಲಿ ಏನೋ ದೇವ್ರ ಪಾಠ, ದೇವ್ರ ಪೂಜೆ ಮಾಡುವಂಥ ಮಂತ್ರಗಳನ್ನು ಹೇಳ್ಕೊಡ್ತಿದ್ರು ಅಷ್ಟೇ ಅಂತ ಅನೇಕರು ನಂಬಿದ್ದಾರೆ. ಹಾಗಲ್ಲ. 5000 ವರ್ಷಗಳ ನಾಗರಿಕತೆಯನ್ನು ಪಡೆದಂಥ ಒಂದು ದೇಶ ಜಗತ್ತಿಗೆ ಲಕ್ಷಾಂತರ ವಿದ್ಯಾರ್ಥಿಗಳನ್ನು, ವಿದ್ವಾಂಸರನ್ನು ತಯಾರು ಮಾಡಿಕೊಟ್ಟಂಥ ವಿಶ್ವವಿದ್ಯಾಲಯಗಳನ್ನು ಹೊಂದಿದ ಒಂದು ನಾಡು ಜೀವನದ ಹಲವು ಮುಖಗಳಲ್ಲಿ ಶಿಕ್ಷಣದ ಮೇರು ಪರ್ವತವನ್ನು ತಲುಪಿತ್ತು ಅನ್ನುವಂಥದ್ದನ್ನು ನಾವು ಅರಿಯಬೇಕು. ಅಂಥ ಒಂದು ಶಿಕ್ಷಣ ಪದ್ಧತಿ ಅದು ಹಾಳಾಗಿದ್ದ ನಂತರ, ಅದನ್ನು ಧ್ವಂಸ ಮಾಡಿದ ನಂತರ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹಲವು ಶಿಕ್ಷಣ ತಜ್ಞರ ನೇತೃತ್ವದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು, ಲಕ್ಷ್ಮಣಸ್ವಾಮಿ ಮೊದಲಿಯಾರವರು, ಡಾಕ್ಟರ್ DS ಕೊಠಾರಿಯವರು, ಹೀಗೆ ಹಲವು ವಿದ್ವಾಂಸರ ನೇತೃತ್ವದಲ್ಲಿ ಶಿಕ್ಷಣವನ್ನು ಪುನಃ ರೂಪಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಸರ್ಕಾರಗಳು ಅವನ ಸಮಿತಿಯನ್ನು ನೇಮಕ ಮಾಡಿ ಅವರು ವರದಿಯನ್ನು ಕೊಟ್ಟರು. ಆದರೆ ಆ ಎಲ್ಲ ವರದಿಗಳು ಉತ್ತಮವಾಗಿದ್ದವು. ಅದರ ಅನುಷ್ಠಾನ, ಅದನ್ನು ಕ್ರಿಯಾನ್ವಯಗೊಳಿಸುವಂಥದ್ದು, ಕಾರ್ಯಾನುಚರಣೆ ಮಾಡೋದರಲ್ಲಿ ಈ ದೇಶದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಯಿತು. ಡಾಕ್ಟರ್ ಕೊಠಾರಿಯವರು ಕೊಟ್ಟಂಥ ವರದಿ ಅದ್ಭುತವಾಗಿತ್ತು. ಆದರೆ ಅದನ್ನು ಕೃತಿಗಿಳಿಸಲಿಲ್ಲ. ಕಾರಣಗಳು ಬೇರೆ ಬೇರೆ, ನಾನು ಅದಕ್ಕೆ ಹೋಗೋದಿಲ್ಲ. ಈಗ ಏನು ಹೇಳೋದಕ್ಕೆ ಹೊರಟೆ ಅಂದರೆ, ನಮ್ಮ ದೇಶದಲ್ಲಿ ಶಿಕ್ಷಣದ ಬಗ್ಗೆ ಈ ಮಹತ್ವವನ್ನು ನಮ್ಮವರು ಅರಿತಿದ್ರು. ಆದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಕ್ಕಿದಂಥ ಶಿಕ್ಷಣ ಸಮಾಜದ ಹಿತವನ್ನು ಮಾಡಲಿಲ್ಲ, ಜನರ ಶಿಕ್ಷಣದ ಮಟ್ಟವನ್ನು ಏರಿಸಲಿಲ್ಲ, ಜನರಿಗೆ ಉದ್ಯೋಗವನ್ನು ಕೊಡೋದರಲ್ಲಿ ವಿಫಲವಾಯಿತು, ದೇಶದ ಬಗ್ಗೆ ಸಂಸ್ಕಾರದ, ಈ ದೇಶದ ಇತಿಹಾಸವನ್ನು ಸರಿಯಾಗಿ ಪಡೆಯುವಂಥ ಸ್ಥಿತಿಯಲ್ಲಿ ಬರಲಿಲ್ಲ. ಈಗ ಹೊಸ ಶಿಕ್ಷಣ ನೀತಿ ಅನ್ನೋದು ಬಂದಿದೆ. ಈಗ ಸೋಮನಾಥ್ ಅವರು ಏನನ್ನು ನಮ್ಮ ಭಾರತೀಯ
ತಂತ್ರಜ್ಞಾನ ವಿಜ್ಞಾನಗಳ ಬಗ್ಗೆ ಅವರು ಆಸ್ಟ್ರಾನಮಿ ಬಗ್ಗೆ ಹಲವು ಮುಖಗಳನ್ನು ಅವರು ಪರಿಚಯಿಸಿಕೊಟ್ರಲ್ಲ. ನಮ್ಮ ದೇಶದ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್, ಭಾರತದ ಜ್ಞಾನ ಪರಂಪರೆ, ಯಾವುದರ ಬಗ್ಗೆ ನಾವು ಅಭಿಮಾನವನ್ನು ತಾಳಬಹುದು, ಯಾವುದರ ಆಧಾರದ ಮೇಲೆ ಇವತ್ತಿಗೆ ತಕ್ಕಂತೆ ಅದನ್ನು ರೂಪಿಸಿ ಮರುರೂಪಿಸಿ ಕೇವಲ ಭಾರತದ ಸುಖ ಸೌಖ್ಯಕ್ಕಷ್ಟೇ ಅಲ್ಲ, ಜಗತ್ತಿಗೆ ಕೂಡ ಒಂದು ಮಾರ್ಗದರ್ಶನವನ್ನು ಕೊಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದಂಥ ಭಾರತೀಯ ಜ್ಞಾನ ಪರಂಪರೆಯನ್ನು ಪುನರುದ್ದೀಪಿಸಗೊಳಿಸೋದಕ್ಕಾಗಿ ಇವತ್ತು ಶಿಕ್ಷಣ ನೀತಿ ಹೊಸದಾಗಿ ಬಂದಿದೆ. ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಹೊಸ ಹುಟ್ಟು, ಒಂದು ಮರುಜನ್ಮ ಈ ದೇಶದ ಸಂಸ್ಕೃತಿದು, ಜ್ಞಾನದ್ದು ಆಗಬೇಕಾಗಿದೆ. ಅಂಥ ಒಂದು ಸುವರ್ಣ ಕಾಲ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಸಮಾಜಕ್ಕೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯವಾದ್ದು. ಮನುಷ್ಯನನ್ನಾಗಿ ಮಾಡುವ, ಒಂದು ಸಮಾಜವನ್ನು ಸುಘಟಿತವಾಗಿಗೊಳಿಸುವ, ಒಂದು ರಾಷ್ಟ್ರವನ್ನು ಸುಖ ಕುಶಲತೆಯಿಂದ, ಸೌಖ್ಯದಿಂದ, ಸಮೃದ್ಧಿಯಿಂದ ಮುನ್ನಡೆಸಬೇಕಾದರೆ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿರಬೇಕು. ಕೊಠಾರಿಯವರು ತಮ್ಮ ವರದಿಯಲ್ಲಿ ಮೊದಲನೇ ವಾಕ್ಯ ಬರೆದಿದ್ದಾರೆ, ದ ಫ್ಯೂಚರ್ ಆಫ್ ಇಂಡಿಯಾ ಈಸ್ ಬೀಯಿಂಗ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ಸ್. ಭಾರತದ ಭವಿಷ್ಯ ಈ ನಾಡಿನ ಶಾಲೆಯ ತರಗತಿಗಳಲ್ಲಿ ರೂಪಿತ ಆಗ್ತಾ ಇದೆ. ಆದ್ದರಿಂದ ಶಿಕ್ಷಣದ ಮಹತ್ವ ಇಷ್ಟಿದೆ. ಥಾಮಸ್ ಜೆಫರ್ಸನ್ ಅಮೆರಿಕದ ರಾಷ್ಟ್ರಾಧ್ಯಕ್ಷರಾಗಿದ್ದರು. ಥಾಮಸ್ ಜೆಫರ್ಸನ್ ಅಮೆರಿಕದ ಸಂವಿಧಾನವನ್ನು ಬರೆಯೋದಕ್ಕೆ ಮೂಲವಾದಂಥ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮತ್ತು ಅಮೆರಿಕದ ಸಂವಿಧಾನದ ಕರಡನ್ನು ತಯಾರು ಮಾಡಿದ ಪ್ರಮುಖರಲ್ಲಿ ಜೆಫರ್ಸನ್ ಒಬ್ಬರು. ಅವರು ರಾಷ್ಟ್ರಪತಿಯೂ ಆಗಿದ್ದರು ಅಮೆರಿಕದಲ್ಲಿ. ಜೆಫರ್ಸನ್ ಅವರನ್ನು ಯಾರೋ ಒಬ್ಬರು ಕೇಳಿದರು, ಮಿಸ್ಟರ್ ಪ್ರೆಸಿಡೆಂಟ್, ಹೌ ಡು ಯು ವಾಂಟ್ ಟು ಬಿ ರಿಮೆಂಬರ್ಡ್ ಆಫ್ಟರ್ ಯುವರ್ ಡೆತ್? ನಿಮ್ಮ ಮರಣದ ನಂತರ ಜನ ನಿಮ್ಮನ್ನು ಹೇಗೆ ನೆನಪಿಡಬೇಕು ಅಂತ ಬಯಸ್ತೀರಿ? ಜೆಫರ್ಸನ್ ಹೇಳಿದರು, ಐ ವಾಂಟ್ ಮೈ ಪೀಪಲ್ ಟು ರಿಮೆಂಬರ್ ಮೀ ಆಸ್ ಎ ಫೌಂಡರ್ ಆಫ್ ಎನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ ಯೂನಿವರ್ಸಿಟಿ. ಅವರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಅಧ್ಯಕ್ಷರಾಗೋದಕ್ಕಿಂತ ಮೊದಲು. ಅಮೆರಿಕಕ್ಕೆ ಸಂವಿಧಾನ ಕೊಟ್ಟಂಥ ವ್ಯಕ್ತಿ, ಅಮೆರಿಕದ ರಾಷ್ಟ್ರಾಧ್ಯಕ್ಷರಾದಂಥ ವ್ಯಕ್ತಿ ನನ್ನನ್ನು ರಾಷ್ಟ್ರಪತಿಯಾಗಿ ನೆನಪಿಡಬೇಕು ಅಂತ ಯೋಚಿಸಲಿಲ್ಲ. ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ, ಅದಕ್ಕಾಗಿ ಈ ದೇಶ ನನ್ನನ್ನು ನೆನಪಿಸ್ಕೊಳ್ಬೇಕು ಅಂತೇಳಿ ಅವರು ಇಚ್ಛೆ ಪಟ್ಟರು. ಇದು ಶಿಕ್ಷಣದ ಮಹತ್ವ. ಅಷ್ಟೇ ಅಲ್ಲ, ಜೆಫರ್ಸನ್ ತನ್ನ ಮರಣದ ನಂತರ ಸಮಾಧಿಯ ಮೇಲೆ ಏನನ್ನು ಎಪಿಲಾಗ್ ಬರೆದಿಡಬೇಕು ಅಂತ ಹೇಳಿ ಅವರು ಇಟ್ಟರು, ಅವರೇ ಬರೆದಿಟ್ಟು ಹೋದರು. ಹಿಯರ್ ಲೈಸ್ ಥಾಮಸ್ ಜೆಫರ್ಸನ್, ದ ಫೌಂಡರ್ ಆಫ್ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿ. ರಾಷ್ಟ್ರಪತಿ ಅಂತ ಉಲ್ಲೇಖ ಕೂಡ ಮಾಡಲಿಲ್ಲ, ಅವರು ಬರೆದ್ರು ಇದನ್ನೇ ಇಡಬೇಕು ನನ್ನ ಸಮಾಧಿ ಮೇಲೆ ಅಂತ. ಹಾಗೇ ಬರೆದು ಇಡಲಾಗಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಭಾರತ ಸಾವಿರಾರು ವರ್ಷಗಳ ಮೊದಲು, ಯುಗಾಂತಗಳ ಮೊದಲು ಶಿಕ್ಷಣದ ಬಗ್ಗೆ, ಜ್ಞಾನದ ಬಗ್ಗೆ, ವಿದ್ಯೆಯ ಬಗ್ಗೆ ಅದರ ಮಹತ್ವವನ್ನು ಅರಿತುಕೊಂಡು ಮನುಷ್ಯನನ್ನು ಭೌತಿಕ ಜೀವನದಲ್ಲೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಪೂರ್ಣವಾಗಿ ವಿಕಸನಗೊಳಿಸೋದಕ್ಕೆ ಬೇಕಾದಂಥ ಒಂದು ಶಿಕ್ಷಣ ಪದ್ಧತಿಯನ್ನು ಇಲ್ಲಿ ವಿಕಾಸ ಮಾಡಲಾಗಿತ್ತು. ಅಭ್ಯುದಯ ಮತ್ತು ನಿಶ್ರೇಯಸ್, ಲೌಕಿಕ ಜೀವನ ಮತ್ತು ಪಾರಮಾರ್ಥಿಕ ಜೀವನ, ಈ ಎರಡರಲ್ಲೂ ಕೂಡ ಮನುಷ್ಯ ಸಂಪೂರ್ಣವಾಗಿ ಜೀವಿಸಿ ಸಾಧನೆ ಮಾಡಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಬೇಕು. ಅದಕ್ಕಾಗಿ ಶಿಕ್ಷಣದ ವ್ಯವಸ್ಥೆನಲ್ಲೇ ಸಂಸ್ಕಾರವು, ಆಧ್ಯಾತ್ಮಿಕತೆಯು, ರಾಷ್ಟ್ರಪ್ರೇಮವು, ಸಮಾಜದ ಕಳಕಳಿಯು, ಜೀವನಕ್ಕೆ ಬೇಕಾದಂಥ ಕೌಶಲವನ್ನು, ಭಾಷೆಯನ್ನು, ಗಣಿತವನ್ನು, ವಿಜ್ಞಾನ ತಂತ್ರಜ್ಞಾನಗಳನ್ನು ಕಲಿಸುವ ವ್ಯವಸ್ಥೆ ಈ ದೇಶದಲ್ಲಿ ಇತ್ತು. ಅದನ್ನು ಪುನಃ ನಮ್ಮ ದೇಶದಲ್ಲಿ ಉತ್ತಮ ಮಟ್ಟಕ್ಕೆ ಏರಿಸಬೇಕಾದಂಥ ಒಂದು ಸುದಿನ ಈಗ ಬರ್ತಾ ಇದೆ.
ಅದು ರಾಷ್ಟ್ರೋತ್ಥಾನ ಶಾಲೆಯಂಥ ಶಿಕ್ಷಣದ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚು ಹೊಳಪಿನಿಂದ, ಹೆಚ್ಚು ಹೆಚ್ಚು ಸಾರ್ಥಕತೆಯಿಂದ, ಹೆಚ್ಚೆಚ್ಚು ನಿಷ್ಠೆಯಿಂದ ಈ ಕೆಲಸ ಇಲ್ಲಿ ಕೈಗೂಡುತ್ತೆ ಅಂತ ನಾನು ಭಾವಿಸಿದ್ದೇನೆ. ಮನುಷ್ಯನನ್ನು ಮಾಡಬೇಕು. ಮನುಷ್ಯ ತಾನು ಹುಟ್ಟಿದ ನಾಡಿಗೆ ಋಣಿಯಾಗಿರಬೇಕು. ಪೂಜ್ಯ ಶ್ರೀಗಳು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಮಾತನ್ನು ಹೇಳಿದರು. ನಮ್ಮ ದೇಶದಲ್ಲಿ ಶಿಕ್ಷಣ ಪಡೆದಂಥ ಪ್ರಭೃತಿಗಳು ಈ ದೇಶದ ಶಿಕ್ಷಣದ ಕ್ಷೇತ್ರದಲ್ಲೇ, ವಿಶ್ವವಿದ್ಯಾಲಯದ ಪ್ರಾಂಗಣಗಳಲ್ಲೇ ದೇಶವನ್ನು ಒಡೆಯುವಂಥ ಘೋಷಣೆಗಳನ್ನು ಹಾಕಿದರು. ಭಾರತ ತೇರೆ ಟುಕಡೆ ಹೋಂಗೆ. ಶಿಕ್ಷಣ ರಂಗದಲ್ಲಿ ಈ ರೀತಿಯ ಮಾತುಗಳು ಕೇಳಿಬಂದವು. ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ ಅಥವಾ ಇನ್ಯಾವುದೋ ಉಚ್ಚ ಶಿಕ್ಷಣವನ್ನು ಪಡೆದಂಥವರು ಸಮಾಜಕ್ಕೆ ಸೇವೆ ಮಾಡುವ ಬದಲು ಬಂದೂಕನ್ನು ಹಿಡಿದು ದೇಶದ ವಿರುದ್ಧ ಭಯೋತ್ಪಾದಕರಾಗುವ ಸ್ಥಿತಿ ಯಾಕೆ ಬಂತು? ಎಲ್ಲರೂ ಆಗಿಲ್ಲದೆ ಇರ್ಬೋದು. ಈ ದೇಶದಲ್ಲಿ ಶಿಕ್ಷಣ ಸಂಸ್ಕಾರವನ್ನು ನೀಡಿದ ಮೇಲೆ ಜನತೆಗೆ ನಾನು ಸೇವೆ ಮಾಡಬೇಕು, ಅದಕ್ಕೆ ಜೀವನೋಪಾಯ ನಡೆಸೋದಕ್ಕೆ ಒಂದಿಷ್ಟು ಆರ್ಥಿಕ ವ್ಯವಸ್ಥೆ ಆಗಬೇಕು. ಆದರೆ ಲಾಲಸೆಯಿಂದ, ಆಸೆಯಿಂದ, ದುರಾಸೆಯಿಂದ ಭ್ರಷ್ಟಾಚಾರವನ್ನು ಮಾಡಿ ಕೋಟ್ಯಂತರ ರೂಪಾಯಿಯನ್ನು ಗಳಿಸುವಂಥ ದೊಡ್ಡ ದೊಡ್ಡ ಸುಶಿಕ್ಷಿತರು ಹೇಗೆ ತಯಾರಾದರು? ಭ್ರಷ್ಟಾಚಾರ ಮಾಡಿರುವಂಥ ಇಂಜಿನಿಯರ್, ಭ್ರಷ್ಟಾಚಾರ ಮಾಡುವಂಥ ನ್ಯಾಯಾಧೀಶ, ಭ್ರಷ್ಟಾಚಾರ ಮಾಡುವಂಥ ಇನ್ಯಾವುದೋ ವ್ಯಕ್ತಿ ಯಾವುದೋ ಕಾಲೇಜಿನಲ್ಲೋ ವಿಶ್ವವಿದ್ಯಾಲಯದಲ್ಲೋ ಓದಿ ಡಿಗ್ರಿಯನ್ನು ಪಡೆದವನು ತಾನೇ. ನಿರಕ್ಷರ ವ್ಯಕ್ತಿ ಭ್ರಷ್ಟಾಚಾರ ಮಾಡಿಲ್ಲ. 2 ಹೊತ್ತು ಊಟಕ್ಕಾಗಿ ಪರಿಶ್ರಮ ಮಾಡುತ್ತಿರುವ ವ್ಯಕ್ತಿ ಇನ್ನೊಬ್ಬರನ್ನು ದೋಚಲಿಲ್ಲ. ಶಿಕ್ಷಣ ರಂಗದಲ್ಲಿ ಕಲಿತು ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನು ಪಡೆದು ದೊಡ್ಡ ಸ್ಥಾನಕ್ಕೆ ಏರಿದವರು ಭ್ರಷ್ಟಾಚಾರ ಮಾಡಿದ್ದೇಕೆ? ಎಲ್ಲಿ ಹಳಿ ತಪ್ಪಿತು? ಇದನ್ನು ನಾವು ಯೋಚನೆ ಮಾಡಬೇಕು. ಮನುಷ್ಯನಿಗೆ ದುರಾಸೆಯನ್ನು ಕಲಿಸುವಂಥ ವ್ಯವಸ್ಥೆ ಸಮಾಜದಲ್ಲಿ, ಒಂದು ವಾತಾವರಣ ಸಮಾಜದಲ್ಲಿ ಇರ್ಬೋದು. ಆದರೆ ಕಲಿತ ವ್ಯಕ್ತಿ ಅಂಥ ಒಂದು ವ್ಯವಸ್ಥೆಯ ಅಥವಾ ಅಂಥ ವಾತಾವರಣದ ನಡುವೆಯೂ ಕೂಡ ತನ್ನೊಳಗಿನ ನಿಸ್ವಾರ್ಥದ ದೇಶಪ್ರೇಮದ ದೀಪವನ್ನು ಆರಿಸೋದಕ್ಕೆ ಬಿಡಬಾರದು. ಆ ಸಂಸ್ಕಾರ, ಆ ದೇಶಭಕ್ತಿ, ಈ ನಾಡಿಗೆ ತಾನು ಋಣ ತೀರಿಸಬೇಕು ಅನ್ನುವಂಥ ಒಂದು ಸಂಕಲ್ಪ, ಅದು ಅಷ್ಟು ಆಳವಾಗಿ, ಅಷ್ಟು ದೃಢವಾಗಿ, ಅಷ್ಟು ಗಟ್ಟಿಯಾಗಿ ಅದು ಬೇರೂರಬೇಕು. ಹಾಗಿದ್ದಾಗ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅಂಥವರು ಉನ್ನತ ಮಟ್ಟದ ಉದಾಹರಣೆಗಳಾಗಿ ನಿಲ್ತಾರೆ. 100 ಸಾವಿರಾರು ಅಂಥ ಉದಾಹರಣೆಗಳು ಇವೆ. ಅದಕ್ಕಾಗಿಯೇ ನಾಡು ಬದುಕಿದೆ, ಸಮಾಜ ನಡೀತಿದೆ. ಅನ್ಯಾಯ ಮಾಡ್ತಿರೋವಂಥವ್ರ ಸಂಖ್ಯೆ ತುಂಬ ಇಲ್ಲದೆ ಇರ್ಬೋದು. ಒಳ್ಳೆಯ ಜೀವನ ಸಾಗಿಸಬೇಕು ಅನ್ನುವಂಥದ್ದವರ ಸಂಖ್ಯೆ ಹೆಚ್ಚು ಇದ್ದಾಗ ಸಮಾಜ ಉಳಿಯುತ್ತೆ. ಆದ್ದರಿಂದ ರಾಷ್ಟ್ರೋತ್ಥಾನ ಮುಂದಿನ ಪೀಳಿಗೆಗೆ ಶಿಕ್ಷಣದ ವ್ಯವಸ್ಥೆಯನ್ನು ಕೊಡುವಂಥ ಒಂದು ಸಾಮಾಜಿಕ ಕರ್ತವ್ಯವನ್ನು ಒಂದು ಕಡೆ ನಿರ್ವಹಿಸ್ತಾ ಇದೆ. ಇನ್ನೊಂದು ಕಡೆ ಸಾಹಿತ್ಯದ ಪ್ರಕಟಣೆಯ ಮೂಲಕ ಜನಶಿಕ್ಷಣವನ್ನು, ಜನಪ್ರಬೋಧನೆಯನ್ನು ಮಾಡ್ತಾ ಇದೆ. ಮನುಷ್ಯ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಿಂದ ಬದುಕಬೇಕು ಅಂತೇಳಿ ಬಸವೇಶ್ವರ ಹೇಳಿದ್ದಾರೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ, ಇದು ಸಂಸ್ಕಾರ. ಇದು ಈ ಕಳಬೇಡ, ಕೊಲಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದನ್ನು ಕಲಿಸುವವರು ಯಾರು? ಇದನ್ನು ಕಲಿಸುವವರು ತಂದೆ ತಾಯಿ, ಇದನ್ನು ಕಲಿಸುವವರು ಗುರುಗಳು. ಇದನ್ನು ಕಲಿಸಬೇಕಾದಂಥವ್ರು, ಆ ರೀತಿ ಜೀವನ ನಡೆಸಬೇಕಾದವರು ಸಮಾಜದ ನೇತೃತ್ವ ವಹಿಸಿದಂಥವ್ರು. ಆಗ ಒಂದು ಸಮಾಜ ಸುಂದರ ಸರ್ವಾಂಗವಾಗಿ ಮೇಲೇಳುತ್ತೆ. ಅಂಥ ಒಂದು ಜನಶಿಕ್ಷಣವನ್ನು
ಮುಂದಿನ ಪೀಳಿಗೆಗೆ ಬೇಕಾದಂಥ ದಾನವನ್ನು ಕೂಡ ರಾಷ್ಟ್ರೋತ್ಥಾನ ಮಾಡ್ತಾ ಬಂದಿದೆ. ಉಡುಪಿಯ ಈ ಪರಿಸರದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪ್ರಾರಂಭ ಇದೊಂದು ಶುಭ ಸಂಕೇತ. ರಾಷ್ಟ್ರೋತ್ಥಾನ ಶಾಲೆಯ ಮಾಲೆಯಲ್ಲಿ ಮತ್ತೊಂದು ಪುಷ್ಪ ಅಷ್ಟೇ ಅಲ್ಲ, ದೇಶ, ಸಮಾಜ, ಸಂಸ್ಕೃತಿ, ನಾಡಿನ ಏಳಿಗೆ, ಮುಂದಿನ ಪೀಳಿಗೆಯ ಉನ್ನತಿ ಇವುಗಳನ್ನು ಸಾಧಿಸುವಂಥ ಒಂದು ಸುಂದರ ಅಂಗಣದ ಅಂಥ ಒಂದು ವ್ಯವಸ್ಥೆಯ ನಿರ್ಮಾಣ ಇದು. ಇವತ್ತು ಬೆಳಿಗ್ಗೆ ಇಲ್ಲಿ ಸರಸ್ವತಿ ಆವಾಹನೆಯ ಪೂಜೆ ಆಯಿತು. ನಿನ್ನೆಯಿಂದ ಪ್ರಾರಂಭ ಆಯಿತು. ನಿನ್ನೆವರೆಗೆ ಇದು ಇಟ್ಟಿಗೆ, ಕಲ್ಲು, ಸಿಮೆಂಟುಗಳ ಕಟ್ಟಡವಷ್ಟೇ ಆಗಿತ್ತು. ಇವತ್ತು ಸರಸ್ವತಿ ಆವಾಹನೆ ಆದಮೇಲೆ ಇಲ್ಲಿಯ ಚೈತನ್ಯ ಸರಸ್ವತಿಯ ಜ್ಞಾನದ ಕೇಂದ್ರವಾಯಿತು. ಆದರೆ ಶಾಲೆ ನಡಿಬೇಕು, ತರಗತಿಯಲ್ಲಿ ಪಾಠವಾಗಬೇಕು, ಅಧ್ಯಾಪಕರು, ಶಿಕ್ಷಕರು, ಶಿಕ್ಷಕಿಯರು ಮಕ್ಕಳಿಗೆ ಪಾಠ ಹೇಳಬೇಕು. ಅಧ್ಯಯನ ಅಧ್ಯಾಪನ ಆದಾಗ ಅದು ಶಾಲೆ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲದಿದ್ದರೆ ಅದು ಭವನವೇ, ಕಟ್ಟಡವೇ. ಅದು ಮುಂದೆ ಆಗೋದಿದೆ. ಆದರೆ ಅಷ್ಟಕ್ಕೆ ಮುಗಿಯೋದಿಲ್ಲ. ಈ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ಇಲ್ಲಿ ನಮ್ಮಿಂದ ಎಲ್ಲ ಬಂದಂಥ ಅತಿಥಿಗಳಿಂದ ಒಂದೊಂದು ಗಿಡವನ್ನು ನಡೆಸಿದರು. ಆ ಗಿಡವನ್ನು ನಾವು ನೆಟ್ಟಿದ್ದೇವೆ. ಆ ಗಿಡ ನೆಟ್ಟಿದೆ, ಆದರೆ ಅದು ಇವತ್ತು ಫಲ ಕೊಟ್ಟಿಲ್ಲ. ಅದು ಯಾವತ್ತು ಫಲ ಕೊಡುತ್ತಲ್ಲ ಆವಾಗ ಸಾರ್ಥಕತೆ. ಇವತ್ತು ನೆಟ್ಟಿದ್ದು. ಆದ್ದರಿಂದ ಈ ಶಾಲೆ ಇವತ್ತು ಪ್ರಾರಂಭ ಆಗಿದೆ. ನಾಳೆ ಇಲ್ಲಿ ವಿದ್ಯಾರ್ಥಿಗಳು ಬಂದು ಶಿಕ್ಷಣದ ಪ್ರಕ್ರಿಯೆ ಪ್ರಾರಂಭ ಆಗತ್ತೆ. ಆದರೆ ಯಶಸ್ಸು ಆಗೋದು ಈ ಶಾಲೆಯಿಂದ ಹೊರಬಂದಂಥ ವಿದ್ಯಾರ್ಥಿಗಳು. ಬೆಳಗ್ಗೆ ಅದಮಾರು ಸ್ವಾಮಿಗಳು 100 ಮೋದಿಗಳಾಗಲಿ ಅಂತ ಹೇಳಿದರು. ಅದ್ರ ಜೊತೆಗೆ ಅಂಥ 100 ಸೋಮನಾಥರು ಆಗಲಿ. ಆ ರೀತಿಯ 10 ಕ್ಷೇತ್ರಗಳಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ತಮ್ಮ ಜೀವನದ ಸಾರ್ಥಕ್ಯವನ್ನು ಪಡೆಯಲಿ. ಸಮಾಜಕ್ಕೆ ಏಳಿಗೆಗಾಗಿ ಅವರು ಕೊಡುಗೆಯನ್ನು ಕೊಡುವಂಥವರಾಗಲಿ. ಇಂಥ ಒಂದು ಶಾಲೆಯಲ್ಲಿ ಕಲಿಯುವ ಭಾಗ್ಯ ಎಲ್ಲರಿಗೂ ಇಲ್ಲದೆ ಇರ್ಬೋದು. ನಾವೆಲ್ಲ ಸಾಮಾನ್ಯವಾದಂಥ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದವರು. ಶಾಲೆಯ ಕಟ್ಟಡ, ಸಂರಚನೆ ಇವು ಅವಶ್ಯಕ. ಆದರೆ ಅಲ್ಲಿ ಪಾಠ ಯಾರು ಹೇಳ್ತಾರಲ್ಲ ಅವರ ಜೀವನ, ಯಾವ ವಾತಾವರಣದಲ್ಲಿ ಹೇಗೆ ಹೇಳ್ತಾರಲ್ಲ ಅದು ಮಹತ್ವದ್ದು. ಕಟ್ಟಡಕ್ಕೆ ಮಹತ್ವ ಇದೆ, ಆದರೆ ಪಾಠವೂ ಅಷ್ಟೇ ಚೆನ್ನಾಗಿ ನಡೆದಾಗ ರಾಷ್ಟ್ರೋತ್ಥಾನದ ಕೀರ್ತಿಗೆ ಗರಿಗೆದರುತ್ತೆ. ಇಲ್ಲಿಯವರೆಗೆ ರಾಷ್ಟ್ರೋತ್ಥಾನ ಅಂಥ ಸಾರ್ಥಕ್ಯವನ್ನು, ಸಾಫಲ್ಯವನ್ನು ಪಡಿತಾ ಬಂದಿದೆ. ಅದಕ್ಕಾಗಿ ವಿಶ್ವಾಸ ಇದೆ ಉಡುಪಿಯ ಈ ಶಾಲೆ ಅಂಥ ಶಾಲೆಗಳ ಮಾಲಿನಲ್ಲಿ ಹೆಚ್ಚಿನ ಮೆರುಗನ್ನು ಪಡೆಯುವಂತಾಗಲಿ. ಜ್ಞಾನ ಜ್ಯೋತಿಯನ್ನು ಹಚ್ಚಿರುವ ಈ ಒಂದು ಕಾರ್ಯ ನಿರಂತರವಾಗಿ ನಡೆಯಲಿ. ಈ ಜ್ಞಾನದ ಸೊಡರು ಆರಲಿ, ಎಂದಿಗೂ ಆರದಿರಲಿ. ಸಮಾಜದ ಸಹಯೋಗದ ಎಣ್ಣೆ ನಿರಂತರವಾಗಿ ತೈಲ ಹರಿದು ಬರಲಿ. ಈ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೆ ನಮಸ್ಕಾರ ಹೇಳಿ ರಾಷ್ಟ್ರೋತ್ಥಾನದ ಶಾಲೆಗೆ ಮತ್ತೊಮ್ಮೆ ಶುಭಾಶಯಗಳು, ಅಭಿನಂದನೆಗಳು, ನಮಸ್ಕಾರ. ನೇತೃತ್ವವನ್ನು ವಹಿಸಿ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಪ್ರಾಂಶುಪಾಲರನ್ನು, ಪ್ರಧಾನ ಆಚಾರ್ಯಗಳನ್ನು ತಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ರಾಷ್ಟ್ರೋತ್ಥಾನ PU ಕಾಲೇಜಿನ ಪ್ರಾಂಶುಪಾಲರಾಗಿ ಶ್ರೀಮತಿ ಭಾಗ್ಯಶ್ರೀ ಐತಾಳ್ ಅವರು ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ಹಾಗೆಯೇ ನಮ್ಮ CBSE ಶಾಲೆಯ ಹೈಸ್ಕೂಲ್ ತನಕನ ಶಾಲೆಯನ್ನು ನಡೆಸುವಂಥವರು ಶ್ರೀಮತಿ ಪೂರ್ಣಿಮಾ ಅವರು ಇನ್ನು ಮುಂದೆ ಇದರ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಈ ಶಾಲೆಯ ಕರೆಸ್ಪಾಂಡೆಂಟಾಗಿ ಶ್ರೀಯುತ ವಸಂತ್ ಕುಮಾರ್ ಬೆಂಗಳೂರು ಅವರು ನಡೆಸುವರಿದ್ದಾರೆ. ದಿಕ್ಸೂಚಿ ಭಾಷಣವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ದತ್ತಾತ್ರೇಯಜಿ. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಈ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷಕವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುವುದಕ್ಕೆ ನಮ್ಮ ಶಾಲೆಯ ಪ್ರಧಾನಾಚಾರ್ಯರಾದ ಶ್ರೀಮತಿ ಪೂರ್ಣಿಮಾ ಮಾತಾಜಿ ಅವರನ್ನೇ ಕೇಳಿಕೊಳ್ತಾ ಇದ್ದೇವೆ.
ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. It's indeed my honor and privilege to render the vote of thanks on this auspicious occasion of Lokarpana. We express our heartfelt gratitude to Dr. Somnath Ji, a towering symbol of Bharat's scientific excellence and a visionary leader, for gracing this occasion and inspiring all of us to aim higher in our respective fields of service. As a mark of a deep respect and appreciation, I now request Shri Dinesh Hegde Ji and Shri Sadhu Salian Ji to felicitate Dr. Somnath Ji on all our behalf. A special and profound thanks to Shri Dattatreya Hosbale Ji, the esteemed General Secretary of Rashtriya Swayam Sevak Sangh, for his inspiring address. Ji, your words have not only enlightened us, but also reinforced our collective resolve towards service, character, and nation building. As a gesture of our deep respect and admiration, I now request Shri MP Kumar Ji and Shri Rishiraj Ji to kindly felicitate Shri Dattatreya Hosbale Ji on our behalf. We are deeply thankful to Shri MP Kumar Ji, the President of Rashtrottana Parishad Managing Committee and also the Vice Chancellor of Chanakya University, whose leadership, commitment and vision have been central to the success of this noble endeavor. We are deeply grateful to Shri Dinesh Hegde Ji, the General Secretary of Rashtrottana Parishad, for his unwavering leadership and wholehearted support. I extend my heartfelt thanks to Shri Sadhu Salian Ji, the President of Steering Committee, and Shri Rishiraj Ji, the Secretary of Steering Committee. An event of this magnitude is never the result of single day's effort. The wheels were set in motion several months ago, and what you see today is the culmination of tireless planning, coordination, and dedication. We are truly fortunate to have a huge team of Karyakartas of Udupi district, members of steering committee, well-wishers, and the politicians whose collective efforts in various ways have made us this event a grand success. So my sincere thanks to the entire Rashtrottana Parivar for their collective spirit, tireless teamwork, unwavering support. It is the synergy that truly sets us apart. Finally, I extend my heartfelt gratitude to all the parents, teachers, students, and the esteemed people of this district, Udupi, gathered here today. Your warm presence, encouraging wishes, and wholehearted participation have elevated the spirit of significance of this celebration. It is your involvement that has truly added the meaning and the magnificence of this memorable day. Jai Hind, Jai Karnataka, Jai Bharat Mata. Purnima Mataji for delivering the vote of thanks. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಲ್ಲಿ ವಿನಂತಿ, ಭೋಜನ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ಭೋಜನ ವ್ಯವಸ್ಥೆಯನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡುವ ಮೊದಲು ಸನ್ಮಂಗಳಾನಿ ಭವಂತು ಎಂಬ ಶುಭ ಹಾರೈಕೆಯೊಂದಿಗೆ ಎಲ್ಲರಿಗೂ ಒಳಿತಾಗಲಿ ಎಂದು ಹೇಳುತ್ತಾ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. I request Shri Pradeep Ji to come on the stage for Shanti Mantra. Om Sarve Bhavantu Sukhinah Sarve Bhavantu Sukhinah Sarve Santu Niramaya Sarve Bhadrani Pashyantu Ma Kaschit Dukkha Bhag Bhavet. Om Shanti Shanti Shanti. Balabhadranu
ನಿಲ್ಲದೆ